ಈ ಮನುಷ್ಯತ್ವ, ಮನುಷ್ಯ ಸಂಬಂಧ, ಭಾವನೆಗಳು, ಅಧಿಕಾರ, ದರ್ಪ, ವ್ಯವಸ್ಥೆ, ಕೊನೆಗೊಂದಿನ ಮೂರ್ಖರಾಗ್ತೀವಿ, ಈ ರೀತಿ ಸಾಕಷ್ಟು ವಿಚಾರಗಳನ್ನು ತಾವು ತಮ್ಮ ಸಿನಿಮಾಗಳಲ್ಲಿ ಸಮರ್ಥವಾಗಿ ತೋರಿಸಿದ್ದೀರಿ. ಇವೆಲ್ಲವೂ ಕೂಡ ಸಿನಿಮಾಕ್ಕಷ್ಟೇ ಸೀಮಿತ ಆಗಿ ಹೋಗ್ತಾ ಇದೆಯಾ ಈ ಸಮಾಜ, ಈ ವ್ಯವಸ್ಥೆಗಳು ಅನ್ನುವಂಥ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆಯಾ ಕಳೆದ ಕೆಲವು ದಿನಗಳಿಂದ? ಇಲ್ಲ, ನಾನು ಕರೆಕ್ಟ್ ಅದು ಬಂದಿದ್ದಕ್ಕೆ ನಾನು ರಿಯಲ್ಲಾಗಿ ಏನೋ ಒಂದು ಮಾಡೋಣ ಅಂತಲೇ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದ್ದು. ನೀವೊಂದು ಮಾತು ಹೇಳಿದ್ರಿ, ಕೊನೆಗೆ ಗೊತ್ತಾಗ್ತಿದೆ ನಾವು ಮೂರ್ಖರಾಗ್ತಾ ಇದ್ದೀವಿ ಅಂತ. ಅಲ್ಲ, ನಾವು ಮೂರ್ಖರಾಗಿದ್ದೀವಿ ಅಂತ ಈಗ ಗೊತ್ತಾಗ್ತಿದೆ. ಮೂರ್ಖರು ಇವಾಗ ಆಗ್ತಿರೋದಲ್ಲ. ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಮೂರ್ಖರಾಗಿದ್ದೀವಿ ನಾವು. ಯಾಕಂದರೆ ನೋಡಿ, ನಾವು ಪ್ರಚಾರಗಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಒಂದು ಮಾತು ಕೇಳಿದ್ರಿ, ಏನೋ ಇದು ಪ್ರಜಾಕೀಯದಿಂದ ಮಾಡ್ತಿದ್ದೀರಾ ಈ ಸೋಷಿಯಲ್ ಸರ್ವೀಸು. ಡೇ ಒನ್ನಿಂದ ಹೇಳ್ತಿದ್ದೀನಿ, ಪ್ರಜಾಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಜಾಕೀಯದಲ್ಲಿ ಸಮಾಜ ಸೇವೆ, ಹೋರಾಟ ಇದು ಯಾವುದೂ ಇರಲ್ಲ. ಅದು ಪ್ಯೂರ್ ಐಡಿಯಾಲಜಿ ಮೇಲೆ ನಿಂತಿರೋವಂಥ ಒಂದು ಪಕ್ಷ. ಆ ಐಡಿಯಾ ಕರೆಕ್ಟ್ ಅನ್ಸಿದ್ರೆ, ಪ್ರಜೆಗಳಿಗೆ ಕರೆಕ್ಟ್ ಅನ್ಸಿದ್ರೆ ಓಟ್ ಹಾಕಬೇಕಷ್ಟೇ. ಇವನು ಸಮಾಜ ಸೇವೆ ಮಾಡಿದ್ದಾನೆ ಅಂತ ಓಟ್ ಹಾಕೋದು, ಇವನು ಹೋರಾಟ ಮಾಡಿದ್ದಾನೆ ಅಂತ ಓಟ್ ಹಾಕೋದು ಆಗಬಾರ್ದು. ಅವಾಗ ಏನಾಗುತ್ತೆ, ನನ್ನ ಹತ್ರ ದುಡ್ಡಿದೆ, ನಾನು ಸಮಾಜ ಸೇವೆ ಮಾಡ್ತೀನಿ, ನಾನೊಬ್ಬ ಲೀಡರ್ ಆಗ್ತೀನಿ, ನಾನು ಬರ್ತೀನಿ, ಅಲ್ಲೇ ತಾನೇ ದುಡ್ಡು ಇನ್ವೆಸ್ಟ್ ಆಗೋದು. ಕರೆಕ್ಟ್. ಹಣ ಇಲ್ದಿರೋನ್ಗೆ ಅವಾಗ ಏನು ಮಾಡೋಕ್ಕೆ ಆಗಲ್ಲ. ಉಪೇಂದ್ರ ಅವರು ವೈಯಕ್ತಿಕವಾಗಿ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರಿ, ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರಿ. ಈ ಸಮಾಜಮುಖಿ ಸರ್ವಿಸ್ಗೂ ಪ್ರಜಾಕೀಯಕ್ಕೂ ಯಾವುದೇ ರೀತಿ ಒಂದೇ ಒಂದು ಇದರಲ್ಲೂ ನಾನು ಹಾಕಿಲ್ಲ. ಇದನ್ನು ಅನೌನ್ಸ್ ಮಾಡ್ಬೇಕಾದ್ರೆ ಕೆಳಗಡೆ ಪ್ರಜಾಕೀಯ ಅಂತ ಹಾಕಿಲ್ಲ. ಯಾಕಂದ್ರೆ ಪ್ರಜಾಕೀಯಕ್ಕೂ ಸಮಾಜ ಸೇವೆಗೂ ಸಂಬಂಧ ಇಲ್ಲ. ಪ್ರಜಾಕೀಯ ಇರೋದು ಪ್ರಜೆಗಳಿಗೋಸ್ಕರ, ಅವ್ರ ಹಣ ಇದು. ಅಲ್ಲಿ ನಾನೇನೋ ಹಿಂಗೆ ಮಾಡಿದ್ದೀನಿ ಅಂತ ಅವ್ರು ಓಟ್ ಹಾಕಬಾರ್ದು. ನನಗೆ ವಿಚಾರ ನೋಡಲಿ, ಇದು ಕರೆಕ್ಟ್ ಅನ್ಸರಿ ಓಟ್ ಹಾಕಲಿ ಅಂತಲೇ ನಾವು ಫಸ್ಟ್ ಡೇಯಿಂದ ಹೇಳ್ತಾ ಇರೋದು. ಎಲ್ಲಿ ಎಡವಿದ್ವಿ ಸರ್ ನಾವು ಮೂರ್ಖರು? ಅಫ್ಕೋರ್ಸ್ ನೀವು ಹೇಳಿದಾಗೆ ಇಷ್ಟು ವರ್ಷಗಳ ಕಾಲ ನಾವು ಏನು ಮಾಡಿದ್ವಿ, ಎಲ್ಲಿ ಎಡವಿದ್ವಿ, ಈಗ ಕೂತ್ಕೊಂಡು ಮನವರಿಕೆ ಮಾಡ್ಕೊಳ್ಳುವಂಥ ಸಮಯ ಇದು ಪ್ರತಿಯೊಬ್ಬರು ಕೂಡ. ಅಲ್ಲ, ನೀವೇ ಜಸ್ಟ್ ಥಿಂಕ್ ಮಾಡಿ, ಎಲ್ಲಿಂದ ಸ್ಟಾರ್ಟ್ ಆಯಿತು. ಇವಾಗ ನಾವು ಬೈತೀವಿ, ನನಗೆ ಭಾಳ ಬೇಜಾರಾಗುತ್ತೆ. ಯಾರ ಪೊಲಿಟಿಷಿಯನ್ಸ್ನ ಅವ್ರನ್ನ ಬೈದಾಗ ಎಷ್ಟು ತುಚ್ಛವಾಗೆಲ್ಲ ಬೈತಾ ಇದ್ದಾರೆ, ನೋಡೋದಕ್ಕೆ ಕಷ್ಟ ಆಗುತ್ತೆ. ಹೆಂಗೆ ನಮಗೆ ಬೈಯೋ ಮಾರಲ್ ರೈಟ್ಸ್ ಏನಿದೆ? ಆ್ಯಕ್ಚುಲಿ ನಾವು ಏನು ಮಾಡಿದ್ದೀವಿ ಯೋಚನೆ ಮಾಡಿ ವಾಪಸ್ ಬನ್ನಿ. ನಾವು ಚುನಾವಣೆನ ನಾವು ಸೀರಿಯಸ್ಸಾಗಿ ತೊಗೊಂಡಿದ್ದೀವ? ಎಷ್ಟೋ ಪರ್ಸೆಂಟೇಜ್ ಜನ ಯಾರು ಬಂದರೆ ನಮಗೇನ್ರಿ ಅಂತ ಹೋಗೋರಿದ್ದಾರೆ. ಅವರವರೇ ಪಕ್ಷಗಳಿಗೆ, ನಾನು ಇದೇ ಪಕ್ಷ, ನಾನು ಅದೇ ಪಕ್ಷ, ನನಗೆ ಇವ್ನ ನಾಯಕ, ನನಗೆ ಅವ್ನ ನಾಯಕ. ಎಸ್, ಕರೆಕ್ಟು. ನೀನು ನಾಯಕ ಅಂದರೆ ಏನಕ್ಕೋಸ್ಕರ ನಾಯಕ? ಅವ್ರು ಏನು ಕೆಲಸ ಮಾಡಿದ್ದಾರೆ, ಏನೇನು ಬದಲಾವಣೆ ತಂದಿದ್ದಾರೆ, ಏನು ಟ್ರಾನ್ಸ್ಪರೆನ್ಸಿ ತಂದಿದ್ದಾರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಇಂಥ ವಿಚಾರಗಳೆಲ್ಲ ಓಟ್ ಹಾಕಬೇಕಾಗಿರೋದು. ನಾವು ಸಭೆ ಸಮಾರಂಭ ಮಾಡ್ತಾರೆ, ಅಲ್ಲಿ ಯಾರೋ ಸ್ಟಾರ್ ಬಂದು ಪ್ರಚಾರ ಮಾಡ್ತಾರೆ, ಅಲ್ಲಿ ಜನ ಸೇರಿದ್ದಾರೆ, ಇದನ್ನು ನೋಡಿ ಓಟ್ ಹಾಕಿ ಇವತ್ತು ನಾವು ಯಾವ ರೀತಿ ಹೇಳಕ್ಕೆ ಸಾಧ್ಯ? ನಾವೇ ಬಿಸ್ನೆಸ್ ಹೊಣೆ ಯಾರು ಸರ್? ಅಲ್ಲ, ರಾಜಕೀಯ ಬಿಸ್ನೆಸ್ ನಾವೇ ಮಾಡಿರೋದಲ್ವಾ? ಅವತ್ತಿಂದ ನಾವು ಇವಾಗ ಯಾರೋ ದೊಡ್ಡ ಪ್ರಚಾರ ಮಾಡ್ದ, ಒಂದು 50 ಕೋಟಿ ಖರ್ಚು ಮಾಡ್ದ ಅಂದ್ಕೊಳ್ಳಿ. ನಾನು ಹೇಳಿ, ಜನಗಳು ಬುದ್ಧಿವಂತರಾಗಿ ಯಾರೋ ಒಬ್ಬ ಇಂಡಿಪೆಂಡೆಂಟ್, ಅವನು ಏನೂ ಮಾಡಿಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ, ನಾನು ಅವ್ನಿಗಾಗಿ ಗೆಲ್ಲಿಸಿದ್ರೆ ಇವರೆಲ್ಲ ಶೇಕ್ ಆಗ್ಬಿಟ್ರು ಅವ್ರು. ಆವಾಗ ಜನಕ್ಕೆ ಹಿಂಗೆ ನಾವು ಯಾಮರ್ಸೋಕ್ಕಾಗಲ್ಲ, ಹಣ, ಸೀರೆ, ಚಡ್ಡಿ, ಸಾರಾಯಿ ಕೊಟ್ಟು ಓಟ್ ತಗೊಳಕ್ಕಾಗಲ್ಲ ಅಂತ ಸಾಕಷ್ಟು ಎಕ್ಸಾಂಪಲ್ ಕೂಡ ಇದೆ ಇವತ್ತು ದೇಶದಲ್ಲಿ. ಅಂಥ ವ್ಯಕ್ತಿಗಳನ್ನ ಗೆಲ್ಲಿಸಿ ಒಂದು ಒಳ್ಳೆ ಕೆಲಸ ಮಾಡೋಂಥ ಸಾಕಷ್ಟು ಜನ ನಾವು ಎಲ್ಲೋ ನೋಡಿರ್ತೀವಿ, ಯಾವುದೊಂದು ಕ್ಷೇತ್ರದಲ್ಲಿ ನೋಡಿರ್ತೀವಿ, ಯಾವುದೊಂದು ಗ್ರಾಮ ಪಂಚಾಯತ್ ನೋಡಿ, ಎಲ್ಲೋ ಒಂದು ಕಡೆ 2 ಕಡೆ ಆಗಿರುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಇವತ್ತು ನಮ್ಗೆ ಅರ್ಥ ಆಗ್ತಿದೆ, ಇಲ್ಲ ರಾಜಕೀಯನ ಬಿಸ್ನೆಸ್ ಮಾಡಬಾರ್ದು ಅಂತ. ಫಸ್ಟ್ ನನಗೂ ಕೇಳ್ತಾ ಇದ್ರು, ಏನು ಸರ್ ನೀವೇನು ಸಿನಿಮಾ ಮಾಡಲ್ವಾ, ಸಿನಿಮಾಗೆ ದುಡ್ಡು ಹಾಕಲ್ಲ, ಪ್ರಚಾರ ಮಾಡಲ್ಲ, ಪ್ರಚಾರ ಮಾಡಿದ್ರೆ ನಿಮ್ಮ ಸಿನಿಮಾ ಓಡ್ಬಿಡತ್ತಾ ಅಂತ. ನಾನು ಹೇಳಿದ್ದು, ಒಂದು ಸಿನಿಮಾಗೂ ನೀವು ರಾಜಕೀಯಕ್ಕೂ ಹೆಂಗೆ ಹೋಲಿಸ್ತೀರಾ? ಸಿನಿಮಾ ಯಾರೋ ಒಬ್ಬ ಪ್ರೊಡ್ಯೂಸರ್ ದುಡ್ಡು, ಪರ್ಸನಲ್ ದುಡ್ಡು, ಅದು ಬಿಸ್ನೆಸ್. ಅದು ರಾಜಕೀಯ ಅನ್ನೋದು ನಿಮ್ಮ ದುಡ್ಡು, ಅದು ಟ್ಯಾಕ್ಸ್ ಮನಿ. ಅದು ಆ ದುಡ್ಡನ್ನು ನಾನು 50 ಕೋಟಿ ಖರ್ಚು ಮಾಡಿ 100 ಕೋಟಿ ಮಾಡೋಂಥ ಬಿಡಬಾರ್ದಾಗಿತ್ತು ನೀವು. ಸೊ ಇಲ್ಲೇನಾಯ್ತು, ಯುವಕರ ಪಾತ್ರನೂ ಬರುತ್ತೆ. ನಾನು ಇವಾಗ ಒಂದಷ್ಟು ಯುವಕರು ನಾನು ಸಂಘ ಕಟ್ಕೊತೀನಿ, ನಾನು ಗಣೇಶ ಫಂಕ್ಷನ್ ಮಾಡ್ತೀನಿ, ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ. ಆ ಪರ್ಟಿಕ್ಯುಲರ್ MLA ಹತ್ರ ಹೋಗೋದು, ಸರ್ ನಮ್ಗೆ ಇಷ್ಟು ಕೊಡಿ ಅನ್ನೋದು, ಅಲ್ಲಿ ನಾನೊಂದು ಗುಂಪುಗಾರಿಕೆ ಮಾಡ್ಕೊಳ್ಳೋದು, ಅಲ್ಲಿ ನಾನು ಲೀಡರ್ ಆಗಿ ಪ್ರಯತ್ನ ಪಡೋದು. ಇಲ್ಲಿ ಏನಾಗ್ತಾ ಹೋಯ್ತು, ನಾನು ಬೇರೆಯವ್ರಿಗೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೆ. ಯುವಕರುಗಳು ಕೂಡ ಬೇರೆಯವ್ರಿಗೆ, ನಮ್ಮ ಅಣ್ಣ ನೋಡಿ ಇಷ್ಟೆಲ್ಲ ಮಾಡಿದ್ದಾರೆ, ನಮ್ಗೆ ಇದೆಲ್ಲ ಮಾಡಿದ್ದಾರೆ, ಅವರೇ ಗೆಲ್ಲಬೇಕು ಅಂದರೆ ಎಗೈನ್ ಎವ್ರಿಥಿಂಗ್ ಈಸ್ ಹಣ, ನನಗೆ ಲೀಡರ್ಶಿಪ್ಪು, ಇದರಲ್ಲೇ ಬಂದ್ಬಿಟ್ಟು ನಾವು ಮೂಲ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ನಾವು ಥಿಂಕ್ ಮಾಡಿದ್ದೀವ, ಎಜುಕೇಷನ್ ರಿಫಾರ್ಮ್ಸ್ ಬಗ್ಗೆ ಥಿಂಕ್ ಮಾಡಿದ್ದೀವ, ರಕ್ಷಣೆ ಬಗ್ಗೆ ಥಿಂಕ್ ಮಾಡಿ, ಎಲ್ಲ ಕಡೆ CCTV ಇರಬೇಕು, ಪೊಲೀಸ್ ಸ್ಟೇಷನಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು, ಈ ಥರ ಎಷ್ಟೋ ವಿಚಾರಗಳಿದೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಮತ ಹಾಕಿಲ್ಲ. ನಾವೇ ಹೊಣೆಗಾರಿಕೆ ತಗೋಬೇಕಿದೆ ಎಲ್ಲವೂ ಕೂಡ. 100% ನಮ್ಮನ್ನು ನಾವು ಬೈಕೊಬೇಕಷ್ಟೇ. ನಾವು ಬೇರೆಯವ್ರನ್ನ ಬೈಕ್ ಯಾವ ರೈಟ್ಸೂ ಇಲ್ಲ. ನಮ್ಗೆ ಯಾವ ರೈಟ್ಸೂ ಇಲ್ಲ, ನಿಜ ಹೇಳ್ತೀನಿ. ಸಾವಿನ ತೇರುಗಳು ಹೋಗ್ತಾ ಇದೆ ಸರ್ ಇವತ್ತು. ಸಾವಿನ ತೇರುಗಳು ಬಹುಶಃ ಯಾವ ಸಿನಿಮಾದಲ್ಲೂ ನೋಡಿರಲಿಲ್ಲ. ಬಹುಶಃ ನಾನು ಸ್ಮಶಾನದಲ್ಲಿ 100 ಜನಗಳನ್ನು ಏಕಕಾಲದಲ್ಲಿ ಸುಡುವಂಥ ಪರಿಸ್ಥಿತಿ ಇವತ್ತು. ಹೇಗಿದೆ ಹೊರಬರೋದು ಹೇಗೆ ಸರ್? ಅಂದರೆ ಈಗ ಇಮಿಡಿಯೇಟ್ ನಮಗೆ ಏನೊಂದು ಬೇಕು, ಅಥವಾ ಏನೋ ಸಾವಿಂದ ನಾವು ಬಚಾವಬೇಕು, ಅಥವಾ ಆ ಥರದ ಆತುರದಲ್ಲಿದ್ದೀವಿ. ಇಲ್ಲ, ನೀವು ನೀರು ಎರೆದು ಬೆಳೆಸಿರೋ ಮರ ಇದು ಒಂದೇ ಸತಿ ಬೆಂಡ್ ಮಾಡಿಬಿಡ್ತೀನಿ ಅಂದರೆ ಕಟ್ಟಾಗಿ ಮುರಿದೋಗ್ಬಿಡುತ್ತೆ, ಡಿಸಾಸ್ಟ್ರಸ್ ಆಗ್ಬಿಡುತ್ತೆ. ಹಂಗೆ ಆಗಲ್ಲ. ಯಾವಾಗಲೂ ಅಷ್ಟೇ, ನಾವೇನು ಬೆಂಕಿ ಬಿದ್ದಾಗ ಎಚ್ಚೆತ್ಕೊಂಡ್ಬಿಡೋದಲ್ಲ ಓ ಅಂತ. ಮುಂಚೆಯಿಂದ ಪ್ರಿಕಾಷನ್ ತೊಗೊಂಡು ಪರ್ಫೆಕ್ಟಾಗಿ ಮಾಡಿದರೆ ಏನೂ ತೊಂದರೆ ಆಗ್ತಿರಲಿಲ್ಲ. ಇನ್ನು ಮುಂದಾರ ವಿಚಾರವಂತರಾಗಬೇಕು ನಾವು.
ನನ್ನ ಮತ ವಿಚಾರಕ್ಕೆ ನಾನು ಇವಾಗ ಎಲೆಕ್ಷನ್ ನಿಂತ್ಕೊಂಡಿನಿ ಉಪೇಂದ್ರ ಅಂತ ನನಗೆ ಓಟ್ ಹಾಕ್ಬಾರ್ದು. ಏನು ಮಾಡ್ತೀವಿ ಹೇಳಪ್ಪ ನೀನು, ಒಂದು 5 ನಿಮಿಷ ಕೇಳಿ. ನಾನು ಹೇಳ್ತಿರೋದು ಕೇಳೋಕ್ಕೆ ವ್ಯವಧಾನ ಇಲ್ಲ. ಹಿಂಗಾಗ್ಬಿಟ್ಟಿದ್ದಾರೆ, ಬನ್ರಿ ರೀ ಎಲ್ಲರೂ ಅದೇ ಹೇಳೋದು, ಯಾರು ಬಂದರೂ ಇಷ್ಟೇ ರೀ. ಹಿಂಗೆ ಹೋಪ್ಸ್ ಕಳ್ಕೊಂಬಿಟ್ಟಾಗ ಏನಾಗುತ್ತೆ, ಎಸ್ ವಿ ಹ್ಯಾವ್ ಟು ಫೇಸ್ ದಿಸ್. ಹೆಂಗಿರೋ ಹೋಪ್ಸ್ ಕಳೆದೋಗಿದೆ, ಇನ್ನೇನಕ್ಕೆ ನೀವು ಕೂಗಾಡ್ತಾ ಇದ್ದೀರಾ? ಹೋಪ್ಸೇ ಇಲ್ದಿರೋರು ಈಗ ಮಾತ್ರ ನನಗೆ ಅದಿಲ್ಲ ಇದಿಲ್ಲ ಅಂತ ಯಾಕೆ ಕೂಗಾಡ್ತೀರಾ? ಇವಳು ಹಂಗೆ ಇದ್ಬಿಡಿ, ಬಿಡಪ್ಪ ಜೀವನ ನಡೆಸ್ದಂಗೆ ಆಗುತ್ತೆ ಅಂತ. ನಿಜವಾಗ್ಲೂ ನಿಮ್ಗೆ ಇದಿದ್ದರೆ ಯುವ ಶಕ್ತಿಲಿ ನಾನು ಕೇಳ್ತಾರೆ, ಎಸ್ಪೆಷಲಿ ಯುವಕರು, ನೀವು ಎದ್ದೇಳಲೇಬೇಕು. ಇವಾಗ ನಾನು ಹೇಳಿದ್ದು ಬೈರಿ ಜಗಳಾಡಿ ಗಲಾಟೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ಒಂದು ಚುನಾವಣೆ ಅಂತ ಬಂದಾಗ ನೀವು ಇಂಥ ವಿಚಾರಗಳಿಗೆ ನೀವು ಎಲ್ಲರೂ ಕೇಳಿ. ಸರ್ ನಮ್ಗೆ ದುಡ್ಡು ಬೇಡ ಸರ್, ನಮಗೇನು ಬೇಡ ಸರ್, ನೆಕ್ಸ್ಟ್ ಏನು ಮಾಡ್ತೀವಿ, ನಮ್ಮ ಬಡ್ಜೆಟ್ ಏನಿದೆ, ನನ್ನ ಕ್ಷೇತ್ರಕ್ಕೆ ಎಷ್ಟು ಬರುತ್ತೆ, ಅದು ಯಾವ ರೀತಿ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀರಾ. ನನಗೆ ಪಿ ಪಿ ಟಿ ಪ್ರೆಸೆಂಟೇಷನ್ ಕೊಡೋವಂಥ ಕಾಲ ಇದು ಕರೆಕ್ಟ್ ಅಲ್ವಾ? ತೋರಿಸಿ ನನಗೆ ಏನು ಶಾಲೆಗಳು ಹೆಂಗೆ ಇದು ಮಾಡ್ತೀರಾ, ಹಾಸ್ಪಿಟ್ಲ್ಗಳು ಹೆಂಗೆ ಮಾಡ್ತೀರಾ. ಅಂದರೆ ಮುಂದಿನ ಪೀಳಿಗೆ ಉಳ್ಕೋಬೇಕು ಅನ್ನೋದಾದರೆ ನಾವು ಈಗಲೇ ಎಚ್ಚೆತ್ಕೋಬೇಕಾಗತ್ತೆ. ಇಲ್ಲಾಂದರೆ ಕೊರೋನಾಗಿಂತ ಇನ್ನೂ ಭೀಕರವಾದಂಥ ಪರಿಸ್ಥಿತಿನೂ ಕೂಡ ಎದುರಿಸುವಂಥ ಕಾಲ ಬಂದರೂ ಆಶ್ಚರ್ಯ ಇಲ್ಲ. ನೋಡಿ ಇನ್ನೊಂದು ನಾವು ನಮಗೆ ಭಾಳ ದೊಡ್ಡ ಪ್ರಾಬ್ಲಮ್ ಅಂದರೆ ಏನೋ ಮಾಸ್ ಇದಕ್ಕೆ ಏನೋ ಮರ್ತೋಗೋ ಪ್ರಾಬ್ಲಮ್. ಅದು ಜನಗಳಿಗೆ ಮರುವು ಜಾಸ್ತಿ. ಈಗ ಇದೇ ನಿಮಗೆ ಏನೋ ಎಷ್ಟು ಸತಿ ನೆರೆ ಬಂದಿದೆ, ಎಷ್ಟು ಮನೆಗಳು ಕೊಚ್ಚೋಗಿದೆ. ಆಗ ಇದೇ ಥರ ಮಾತಾಡಿದ್ವಿ ನಾವು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಗೌರ್ಮೆಂಟ್ ಚೇಂಜ್ ಮಾಡಿಬಿಡ್ತೀವಿ ಅಂತ. ಎಲೆಕ್ಷನ್ ಬರೋಷ್ಟೇ ಎಲ್ಲ ಕಾಮ್ ಆಗಿರುತ್ತೆ, ಒಂದು ಬೇರೆ ಥರ ಹೈಪ್ ಕ್ರಿಯೇಟ್ ಆಗುತ್ತೆ, ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ, ನಾವು ಮತ್ತೆ ಯಾಮಾರಿಬಿಡ್ತೀವಿ. ನಾವು ಇದನ್ನು ನೆನೆಸ್ಕೊಳ್ಳಲ್ಲ, ನೆಕ್ಸ್ಟ್ ಕೊರೋನಾನು ಮರ್ತ್ಬಿಡ್ತೀವಿ ನಾವು. ನೆಕ್ಸ್ಟ್ ಹಂಗೆ ಆಗ್ಬಿಟ್ರೆ ಗತಿ ಏನು? ನೆಕ್ಸ್ಟ್ ಇನ್ನೊಂದು ಏಟು ಬಿದ್ದರೂ ಮತ್ತೆ ಕೂಗಾಡ್ತಾ ಇರ್ತೀವಿ. ದಟ್ ಈಸ್ ನಾಟ್ ದ ಥಿಂಗ್. ನಾನು ಹೇಳಿದ್ದು ನಿಮ್ಮ ಮಾಧ್ಯಮದವ್ರ ಪಾತ್ರನೂ ಇದೆ ಇದರಲ್ಲಿ. ಆ್ಯಕ್ಚುಲಿ ಎಲ್ಲರೂ ಏನಾಗ್ಬಿಡುತ್ತೆ ಅಂದರೆ ಎಲ್ಲರೂ ಸೇರ್ಕೊಂಡು ಮನಿ ಅನ್ನೋದು ಇದೆಯಲ್ಲ, ಅದ್ರ ಪವರ್ ಇದೆಯಲ್ಲ, ಅದು ಆ ಮನಿ ಮೀಡಿಯಾನು ತೊಗೊಳುತ್ತೆ, ಪ್ರಚಾರನೂ ತೊಗೊಳುತ್ತೆ, ಹೈಪ್ ಮಾಡುತ್ತೆ, ಏನೇನೋ ಕೊಡ್ತಾರೆ. ಆ್ಯಕ್ಚುಲಿ ನೆಕ್ಸ್ಟು ಪೆಟ್ರೋಲ್ ಬೆಲೆ ಕಡಿಮೆ, ಇನ್ನೇನೋ ಇದು ಇಷ್ಟು ಅಕ್ಕಿ ಕೊಡ್ತೀವಿ, ನಾವು ಇದು ಮಾಡ್ತೀವಿ ಅಂತ ಆಶ್ವಾಸನೆಗಳು ಕೊಡ್ತಾರೆ. ಆ ಟೈಮಲ್ಲಿ ಹೆಂಗಿರುತ್ತಂದರೆ ಎಲ್ಲ ರೀತಿಯೂ ಕೂಡ ಅದ್ಭುತ. ಎಲ್ಲ ಮನೆಗೆ ಬರ್ತಾರೆ, ಸೇವೆಗಳು ಮಾಡೋದು ತೋರಿಸ್ತಾರೆ, ಎಲ್ಲ ಜನ ಮೆಸ್ಮರೈಸ್ ಆಗ್ಬಿಡ್ತಾರೆ. ಆಮೇಲೆ ಅದನ್ನೇ ಮೀಡಿಯಲ್ಲಿ ಹೈಲೈಟ್ ಮಾಡಿ ನೋಡ್ರಿ ಇವರು. ಆಮೇಲೆ ಒಂದು 10 ಜನರ ಹತ್ರ ಕೇಳೋದು, ಯಾರಿಗೆ ಓಟ್ ಹಾಕ್ತೀರಿ, ಯಾರಿಗೆ ಓಟ್ ಹಾಕ್ತಾರೆ, ನಾನು ಅವ್ರಿಗೆ ಓಟ್ ಹಾಕ್ತೀನಿ ನೋಡಿ, ಅದನ್ನೇ ಹೈಲೈಟ್ ಮಾಡಿ ಜನ ಅದೇ ಭ್ರಮ ನಿರಸನದಲ್ಲಿ ಹೋಗಿ ಮತ್ತೆ ಓಟ್ ಹಾಕಿ ಮತ್ತೆ ಈ ಥರ ಕ್ರೈಸಿಸ್ ಆಗ್ತಿದ್ದಂಗೆ ಮತ್ತೆ ಇದು ಎಷ್ಟು ವರ್ಷದಿಂದ ನಡೀತಿದೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನೋಡ್ತಾ ಇದ್ದೀನಿ ಇದನ್ನು. ಈಗಲ್ಲ ಇದು, ಅವತ್ತಿಂದ ಇವತ್ತವರೆಗೂ ಹಿಂಗೇ ಇದೆ ಇದು. ಇಷ್ಟು ವರ್ಷಗಳ ಕಾಲ ಸರ್ ನೀವು ಹೇಳಿದಾಗೆ ಪ್ರತಿ ವರ್ಷ ಕೂಡ ಪ್ರತಿ ಯಾವುದೇ ಸರ್ಕಾರ ಬರಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ವಿ, ಅಥವಾ ಹಣ ಮಿಸ್ಯೂಸ್ ಆಗೋದು ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಬಟ್ ಇವತ್ತು ಜೀವಕ್ಕೆ ಕೂತು ಬಂದಿದೆ, ಪ್ರಾಣನೇ ಹೋಗ್ತಾ ಇದೆ, ಪ್ರಾಣನೇ ಕಳ್ಕೋತಾ ಇದ್ದೀವಿ. ಪ್ರತಿ ಮನೆಗಳಲ್ಲೂ ಕೂಡ ಒಬ್ಬರು ಇಬ್ಬರು ವಂಶ ಏನು ಪ್ರಳಯ ನೆರೆ ಬಂದಾಗ ಏನು ಪ್ರಾಣಕ್ಕೆ ತುತ್ತಾಗಿಲ್ವಾ, ಮನೆಗಳು ಕೊಚ್ಚೋದಾಗ ಪ್ರಾಣಕ್ಕೆ ತುತ್ತಾಗಿಲ್ವಾ? ಅಲ್ಲಿ ಒಂದು ಪ್ರದೇಶದಲ್ಲಿ ಆಗಿರುತ್ತೆ, ನಾವು ಅದನ್ನು ಸೀರಿಯಸ್ ತೊಗೊಳ್ಳೋದು. ಇವಾಗ ಮಾಸಾಗಿ ಆಗಿರೋದ್ರಿಂದ ನಾವೆಲ್ಲರೂ ಇದಾಗ್ತಾ ಇದ್ದೀವಿ. ನಾನು ಡೇ ಒನ್ನಿಂದ ಹೇಳ್ತಿದ್ದೆ, ನಮ್ಮ ಬುಡಕ್ಕೆ ಬಂದರೆ ನಮ್ಗೆ ಅರ್ಥ ಆಗತ್ತಿದ್ದು. ನನಗೆ ನಿಮ್ಮ ತೊಂದರೆ ನನಗೆ ಬೇಕಾಗಿಲ್ಲ, ನಾನು ಲೇವಡಿ ಮಾಡಿಬಿಡ್ತೀನಿ. ಏನು ಹೇಳಿ, ನನಗೆ ಎಷ್ಟೋ ಜನ ನನ್ನ ಸ್ನೇಹಿತರೆ ಎಲ್ಲ ನಡ್ಕೊಂಡು ಹೋಗ್ತೀಯಾರಪ್ಪ ಊರು ಬಿಟ್ಟು ಪಾಪ ಅಂದರೆ, ಯಾಕೆ ಕೊಬ್ಬ ಅವ್ರಿಗೆ ಇರ್ಬೋದಲ್ಲ, ಇಲ್ಲಿ ಏನು ಊಟ ಕೊಡಲ್ವಾ? ಹೀಗೆ ಕೇವಲವಾಗಿ ಮಾತಾಡೋ ಅವ್ರ ಪ್ರಾಬ್ಲಮ್ ಏನು, ಅವ್ರ ಸಮಸ್ಯೆ ಏನು, ಅದು ನಮ್ಗೆ ಅರ್ಥವೇ ಆಗಲ್ಲ. ನಮ್ಮ ಬುಡಕ್ಕೆ ಬಂದಾಗ ಅಷ್ಟೇ ನಮಗೆ ಪ್ರಾಬ್ಲಮ್ ಬಂದಾಗ ನಾವು ಮಾತಾಡ್ತೀವಿ, ಇಲ್ಲಪ್ಪ ಇದು ಸರಿ ಇಲ್ಲ ಅಂತ. ಅಲ್ಲೇ ಮನುಷ್ಯತ್ವ. ಅವಾಗ ಏನಾಗುತ್ತೆ, ನಮ್ಮ ಮನುಷ್ಯತ್ವನೇ ಇಲ್ಲ ಅಂತಾಯಿತು. ಸೊ ನಾವು ಅನುಭವಿಸ್ಬೇಕು. ಅವಾಗ ದೇವ್ರು ನಿಮ್ಗೆ ಬರೋವರೆಗೂ ಬಿಡ್ತಾನೆ. ಅವಾಗ ಆಮೇಲೆ ಮಾತಾಡಿ ಪ್ರಯೋಜನ ಇಲ್ಲ. ಆಮೇಲೆ ಅಲೆ ಒಂದು ಬಂತು ಸರ್, ಎಲ್ರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಅಲೆ 2 ಬರುತ್ತೆ ಅಂತಲೂ ಗೊತ್ತಿತ್ತು. ಎಡವಿದಲ್ಲಿ ಹಾಗಿದ್ರೆ ಅಲ್ಲ, ನೀವಿಗೆ ಗೊತ್ತಿದೆ ಎಲ್ಲ, ಎಷ್ಟು ಕಡೆ ಎಲೆಕ್ಷನ್ಗಳಾಯ್ತು, ಎಷ್ಟು ಕಡೆ ಜನ ಸೇರಿದ್ರು. ಅವತ್ತು ಪೊಲೀಸವ್ರು ಹೊಡೆದಿಲ್ಲ, ಅವತ್ತು ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಮಾತಾಡಿಲ್ಲ ನಾವು. ಬಿಕಾಸ್ ಎಲೆಕ್ಷನ್ ಇಂಪಾರ್ಟೆಂಟ್ ರೀ ನಮಗೆ. ಅಂದರೆ ನಾಯಕರು ಇಂಪಾರ್ಟೆಂಟ್ ಈ ದೇಶಕ್ಕೆ. ನಾನು ಡೇ ಒನ್ನಿಂದ ಹೇಳ್ತಾಯಿದ್ದೀನಿ, 20% ಜನ 80% ಜನರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿರೋದೇ ಇದು, ಈ ಸಿಸ್ಟಮ್ಮು. ಏನು ಹೇಳಿ, ನಾವು ಮಾತಾಡ್ತೀವಿ ಹಿಂಗಿರ್ಬೇಕ್ರಿ ಸೋಷಿಯಲ್ ಡಿಸ್ಟೆನ್ಸ್, ಯಾರು ರೋಡ್ಗೆ ಹೋಗ್ತೀರಿ ಹೊಡಿರಿ ಅವ್ನಿಗೆ, ಅವ್ನು ಹಿಡ್ಕೊಂಡು ಹೊಡಿರಿ, ಏನ್ರಿ ಬುದ್ಧಿ ಇದೆಯೇನ್ರಿ ಅವನಿಗೆ? ಸ್ವಾಮಿ, ಅವ್ನ ಮನೇಲಿದ್ದರೆ ಊಟನೇ ಇಲ್ಲ, ಅವ್ನು ಏನು ಮಾಡ್ತಾನೆ ಪಾಪ, ಅದನ್ನು ನಾವು ಯೋಚನೆ ಮಾಡಲ್ಲ ನಾವು. ಜನ ಸರಿ ಇಲ್ಲ ರೀ, ಜನ ಕೊಬ್ಬು, ಇವ್ರಿಗೆಲ್ಲ ಹೊಡಿಬೇಕು. ಇವ್ರಿಗೆ ಮನೇಲಿ ಕೂತ್ಕಿರ್ತೀವಿ ನಾವಿಲ್ಲಿ ಕಳ್ಳೆಕಾಯಿ ಬೀಜ ತಿನ್ಕೊಂಡು ಹಿಂಗೆ TV ನೋಡಿಕೊಂಡು. ನಮಗೆ ನೋಡಿರಿ ಕೊಬ್ಬು ಇವ್ರಿಗೆಲ್ಲ, ನೋಡಿರಿ ಅವ್ನು ಮಾಸ್ಕ್ ಹಾಕಿ ನೋಡಿರಿ, ಹೊಡಿರಿ ಅವ್ನಿಗೆ ಅಂತ. ಆ ಪರಿಸ್ಥಿತಿ ಯೋಚನೆ ಮಾಡಿ. ನಿಜವಲ್ಲ ಆ ಥರದವ್ರು ಇಲ್ಲ ಅಂತ ಹೇಳ್ತೀನಿ ನಾನು. 20% ಇರ್ಬೋದು, ಸುಮ್ಮನೆ ಬೇಕಾಬಿಟ್ಟು ಓಡಾಡೋಂಥವ್ರು ಇರ್ಬೋದು. ಬಟ್ ಎಷ್ಟೋ ಜನಕ್ಕೆ ತೊಂದರೆ ಇಟ್ಕೊಂಡು ಬದುಕು ಸಾಗಿಸೋಕ್ಕೋಸ್ಕರ ಮಾಡೋರು ಇದ್ದಾರಲ್ವ. ನಾವಲ್ಲೂ ಮತ್ತೆ ನಮ್ಮ ಏನು ಹೇಳಿ, 20% ಜನ ಎಷ್ಟು ಪ್ರಬಲರಂದರೆ ಅವ್ರು ಬೊಂಬಾಡೋಕ್ಕೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಅವ್ರಿಗೆ ಬರೆಯೋ ಶಕ್ತಿ ಇರುತ್ತೆ, ವಿಡಿಯೋ ಮಾಡೋ ಶಕ್ತಿ ಇರುತ್ತೆ, ಮಾತಾಡೋ ಶಕ್ತಿ ಇರುತ್ತೆ. ಪಾಪ ಅವ್ನಿಗೆ ಮಾತಾಡೋಕ್ಕೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ, ಅವನು ಸಫರ್ ಆಗ್ತಾನೆ ಇರ್ತಾನೆ. ಈಗ ಸದ್ಯ ಇಮ್ಮಿಡಿಯೇಟ್ ಯಾವುದು ಕೂಡ ಬದಲಾಗಲ್ಲ ಸರ್. ಈಗ ನೀವು ರಾಜಕೀಯ ವ್ಯವಸ್ಥೆ ಆಗಲಿ, ಓಟ್ಗಳು ಹಾಕೋದಾಗಿರ್ಬೋದು, ಒಂದು ಒಳ್ಳೆಯ ವ್ಯವಸ್ಥೆ ತರಬೇಕು ಅನ್ನೋದಕ್ಕೆ ಇಟ್ ವಿಲ್ ಟೇಕ್
ತುಂಬ ಸಮಯಾವಕಾಶ ಬೇಕಾಗತ್ತೆ, ಇಮಿಡಿಯೇಟ್ ಏನೂ ಆಗೋಗಲ್ಲ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ನೋಡಿದಾಗ ಏನೇನು ಮಾಡ್ಬೋದು, ಯುವಕರಾಗಿರ್ಬೋದು ಅಥವಾ ಜನ ಏನು ಮಾಡ್ಬೋದು? ಯಾಕಂದರೆ ಅಷ್ಟು ಅಸಹಾಯಕರಾಗಿ ಕೂತಿದ್ದಾರೆ. ಒಂದು ಆಸ್ಪತ್ರೆ ಇಲ್ಲ, ಒಂದು ಆಕ್ಸಿಜನ್ ಇಲ್ಲ, ಒಂದು ವೆಂಟಿಲೇಟರ್ ಇಲ್ಲ. ಕೊನೆಯ ಪಕ್ಷ ಸಾಯೋ ಸಂದರ್ಭದಲ್ಲಿ ಅಥವಾ ಸತ್ತ ಮೇಲೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತಂದಾಗ ಹೇಗೆ ಇಮಿಡಿಯೇಟ್ ರಿಯಾಕ್ಟ್ ಮಾಡೋದು, ಅದು ಹೇಗೆ ಇದರಿಂದ ಹೊರಬರೋದು ಹೇಗೆ ಅಂತ? ಹೇಗೆ ಹೊರಗೆ ಬರೋಕ್ಕೆ ಆಗಲ್ಲ. ಇದು ಏನಿದ್ರು ಈ ಥರ ಜನಗಳಿಗೆ ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡಿಕೊಂಡು ಸ್ವಲ್ಪ ಏನೋ ನಾನು ಹೇಳಿದ್ದು ಇರೋರು ಸ್ವಲ್ಪ ಇಲ್ದಿರೋರು ಕೊಟ್ಟು ಹಿಂಗೆ ಕಾಪಾಡು. ಈ ದೇಶ ಹಿಂಗೆ ಕಾಪಾಡ್ಕೊಂಡು ಬಂದಿರೋದು ಅಲ್ವಾ? ಬಟ್ ಇಲ್ಲಿ ಈಗ ಸಮಾಜ ಸೇವೆ ಮಾಡೋರು ಮತ್ತೆ ನಾಯಕರು ಮಾಡಬೇಡಿ ನೀವು. ಈಗ ಉಪೇಂದ್ರ ಏನೋ ಮಾಡಿದ್ದಾನೆ, ಉಪೇಂದ್ರ ಒಳ್ಳೆ ಕೆಲಸ ಮಾಡ್ತೇನೆ, ಇವ್ನು ನಮಗೆ ಚೀಫ್ ಮಿನಿಸ್ಟರ್ ಬೇಕು, ಅಲ್ಲ ಅದಲ್ಲ ನನ್ನ ಕ್ರೈಟೇರಿಯಾ. ಹಂಗಂತ ದುಡ್ಡಿರೋರೆಲ್ಲರೂ ಕೂಡ ಕ್ರೈಟೇರಿಯಾ ಇದ್ದಂಗೆ ಆವಾಗ. ಇನ್ನೂ 100 ಕೋಟಿ ಇರೋ 50 ಕೋಟಿ ಚೆಲ್ತಾನೆ, ನೆಕ್ಸ್ಟ್ ಅವನು ಚೀಫ್ ಮಿನಿಸ್ಟರ್ ಮಾಡಿಬಿಡ್ತೀರ ನೀವು? ಅಲ್ಲಲ್ಲ ಹೇಳಿದ್ದು, ಅದು ಯಾವುದೂ ಆಗಬಾರ್ದು. ಓಕೆ, ಸಮಾಜ ಸೇವೆ ಮಾಡೋದು ನನ್ನ ಪರ್ಸ್ನಲ್ ಇದು, ನನ್ನ ಸಮಾಜ, ನನ್ನ ಸಂತೋಷ, ನನ್ನಿದು. ಇನ್ಫ್ಯಾಕ್ಟ್ ನಾನು ಗೊತ್ತೇ ಆಗದಿರಂಗೆ ಸ್ಟಾರ್ಟ್ ಮಾಡಿದ್ದೆ. ಅದು ಹೋಗಿ ಎಲ್ಲ ಕಡೆ ಗೊತ್ತಾಗಿ, ಎಲ್ಲ ಸಂಘಗಳಿಗೆ ಗೊತ್ತಾಗಿ, ಇಲ್ಲಿಂದ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದು. ಬೇಡಪ್ಪ, ಅದು ಯಾಕೆ ಗೊತ್ತಾಗೋದು ಆ್ಯಕ್ಚುಲಿ ಅಂತ. ಆಮೇಲೆ ಎಲ್ಲರೂ ಹೇಳೋರು, ಸರ್ ಅಟ್ಲೀಸ್ಟ್ ನೀವು ಮಾಡ್ತೀರಾ ಅಂತ ಗೊತ್ತಾದರೆ ಅಟ್ಲೀಸ್ಟ್ ಇನ್ನೊಂದು 4 ಜನ ಮಾಡ್ತಾರೆ ಸರ್ ಅಂತ. ಸೊ ಹೌದಲ್ವಾ ಅನ್ನಿಸ್ತು ನೋಡಿ. ಅದು ಆ ಥರನೇ ಆಗ್ತಾಯಿದೆ ಇವಾಗ. ತುಂಬ ಜನ ಮುಂದೆ ಬರ್ತಾ ಇದ್ದಾರೆ, ತುಂಬ ಜನ ಪಾಪ ಸಹಾಯ ಮಾಡ್ತಿದ್ದಾರೆ. ಖಂಡಿತ ಆ ಥರ ನಮ್ಮ ಜನ ಆ ಒಳ್ಳೆತನ ಇರೋದ್ರಿಂದ ಈ ಭಾರತದ ವೈಶಿಷ್ಟ್ಯನೇ ಅದು. ಆ ಗ್ರೇಟ್ ಗುಣ ಇರೋದ್ರಿಂದನೇ ಈ ದೇಶ ಇವತ್ತಿಗೂ ಸಸ್ಟೈನ್ ಆಗಿದೆ. ಖಂಡಿತ ಈ ಕ್ರೈಸಿಸನ್ನು ಹೊರಗೆ ಬರುತ್ತೆ. ಬಟ್ ಮತ್ತೆ ಇನ್ನೊಂದು, ನಾವು ನಮ್ಮ ಮಕ್ಕಳಿಗೆ ಇದನ್ನೇ ನಾವು ಕೊಟ್ಟೋಗ್ತೀವ ಅಂತ ಅವ್ರಿಗೂ ಈ ಮೌಢ್ಯತೆ ಕೊಟ್ಟು, ನೋಡೋನು ಅವ್ನು ಭಾಳ ಒಳ್ಳೆಯವನು, ನೋಡು ಅವ್ನು ಇದು ಮಾಡ್ತೀಯಾನೆ, ನೋಡಿ ಇವನು ಹೋರಾಟಗಾರ, ಇವನು ನಿಜವಾಳ, ಇದು ಅಲ್ಲ. ಅಂದರೆ ಯಾರನ್ನ ಆಯ್ಕೆ ಮಾಡಬೇಕು ಸರ್? ಈಗ ಒಳ್ಳೆ ವ್ಯಕ್ತಿಗಳನ್ನ ಬೇಡ, ಸಮಾಜ ಸೇವೆ ಮಾಡೋರನ್ನ ಬೇಡ, ಅಥವಾ ಯಾವ ಥರ ಒಬ್ಬ ವ್ಯಕ್ತಿನ ಕೇಳಿ. ನಾನು ಹೇಳಿದ್ದು, ಇದುವರೆಗೂ ನಾವು ವ್ಯಕ್ತಿ ಪಕ್ಷ ಅಂದ್ಕೊಂಡೇ ಬಂದ್ವಿ. ನಾನು ಹೇಳಿದ್ದು ಯಾಕೆ ವಿಚಾರಕ್ಕೆ ನಾವು ಬೆಲೆ ಕೊಡ್ತಿಲ್ಲ? ವಿಚಾರ ಅಂದರೆ ನಮ್ಗೆ ಬೇಜಾರು. ನಮಗೆ ಒಂದು 2 ಪೇಜ್ ಓದು ಅಂದರೆ ಯಾರ್ರೀ ಅವ್ನು ಯಾರು ಟಕ್ ಅಂತ, ಸೋಮಣ್ಣ ಅವರ ಬೆಸ್ಟ್ ಬಿಡ್ರಿ, ಅವ್ರು ಏನು ಮಾತಾಡ್ತಾರೆ, ಅಲ್ಲ ಅಥವಾ ಅವ್ನು ಗೊತ್ತು ಬಿಡಿ ಆ ಥರ ನಾನು ಹೇಳಿದ್ದು. ಒಂಚೂರು ಕೇಳಿ, ಇಲ್ಲಿ ಇದಾಗುತ್ತಾ ಯೋಚನೆ ಮಾಡಿ. ನಾವು ಸಿಂಪಲಾಗಿ ಹೇಳ್ತೀವಿ, ಒಂದು SOP ಇರಬೇಕು, ಹಿಂಗೆ ಕೆಲಸ ಮಾಡಬೇಕು. ಆಮೇಲೆ ಜನರೇ ಅಧಿಕಾರ ತೊಗೊಳ್ಳೋಂಥ ಜವಾಬ್ದಾರಿ. ಈಗ ನನ್ನೇ ಕೇಳ್ತಾರೆ ಇವಾಗ, ಸರ್ ನಿಮ್ಮ ಜೊತೆ ಬರೋರೆಲ್ಲ ಕರಪ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಅದೇ ನಾನು ಹೇಳ್ತಾ ಇರೋದು. ನನ್ನೂ ನಂಬೇಡಿ, ನನ್ನ ಜೊತೇಲಿ ಬರೋರು ನಂಬೇಡಿ ನೀವು. ಫಸ್ಟ್ ಆಫ್ ಆಲ್ ನಿಮ್ಮದು ಮೇಯ್ನಾಗಿ ನೀವು ಗೆಲ್ಲೋದು ಎಲ್ಲಿ ಗೊತ್ತಾ? ₹1 ಇಲ್ಲದೆ ಉಚಿತವಾಗಿ ವೋಟ್ ಹಾಕಿ ಫಸ್ಟ್. ಅರ್ಥ ಆಯ್ತಾ? ಅವಾಗ ನೀವು ಕೇಳ್ತೀರ ಅವನ, ನಾನು ಏನಕ್ಕೂ ನಿನ್ಗೆ ಓಟ್ ಹಾಕಿಲ್ಲ, ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ಓಟ್ ಹಾಕಿರೋದು. 10 ಜನ ನಿಲ್ಸ್ಕೊಂಡು ಕೇಳೋ ಅಂಥದ್ದರ ಬರುತ್ತೆ. ಕರೆಕ್ಟಾ? ಫಸ್ಟ್ ಗೆಲುವು ಅಲ್ಲಿ ಜನಗಳಿಗಾಗಬೇಕಾದ್ದು. ಸೆಕೆಂಡು ಎಲ್ಲ ಸೇರಿ ಕೇಳೋ ಅಂಥದ್ದು. ನೀನು ಸರಿಯಾಗಿ ಕೆಲಸ ಮಾಡಿಲ್ಲ, ಇಳಿ ಅನ್ನೋ ಒಂದು ಲೆವೆಲಿಗೆ ಬೆಳಿಬೇಕು ಜನ. ಅದು ನಿಜವಾದ ಪ್ರಜಾಪ್ರಭುತ್ವ. ಬಟ್ ಜನ ಬದಲಾವಣೆ ತರ್ಬೋದು ಸರ್ ಈ ಸಮಾಜದಲ್ಲಿ? ಕೇಳಿ, ಹಿಂಗೆ ಹೇಳಿನೇ ಹಿಂಗಾಗಿರೋದು. ನಮ್ಮ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ? 80% ಜನ ನಾವು ಸರಿ ಇಲ್ಲ ರೀ, ಅವ್ರಿಗೆ ಹೆಂಗ್ರಿ ಗೊತ್ತಾಗತ್ತೆ? ಅವ್ರಿಗೇನು ಗೊತ್ತಾಗ? ಅವ್ರು ಎಲ್ರಿಗೆ ಕೇಳ್ತಾರೆ. ಕೇಳಕ್ಕೆ ಎದ್ದಿರೋನು ಮಲಗಿಸ್ಬಿಡ್ತೀವಿ ನಾವು. ಹಂಗಾಗಬಾರ್ದಲ್ವ? ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ನೀನು ಜನ ಸಾಮಾನ್ಯ ಅಲ್ಲ, ನೀನು ಜನ ಅಸಾಮಾನ್ಯ. ನೀನು ಪ್ರತಿಯೊಬ್ಬರಿಗೆ ಸಂಬಳ ಕೊಡ್ತಿರೋದು ನೀನು ಗೌರ್ಮೆಂಟಲ್ಲಿರೋರಿಗೆ. ಪ್ರತಿಯೊಬ್ಬರ ಕಾರು ನಿನ್ನ ಹಣ, ನಿನ್ನ ಬೆವರಿನ ಹಣ ಅದು. ಪ್ರತಿಯೊಬ್ಬರು ದೊಡ್ಡ ಆಫೀಸು ನಿನ್ನಿಂದ ಹೋಗ್ತಾ ಇರೋದು ಅದು. ನೀನು ಅಸಾಮಾನ್ಯ ಅಲ್ವೇ ಅಲ್ಲ, ನೀನು ಅಸಾಮಾನ್ಯ. ನೀನು ಹೇಳಿ ಅಟ್ಲೀಸ್ಟ್ ಅವ್ನಿಗೆ ಗೊತ್ತಾಗತ್ತೆ. ಹೌದಪ್ಪ, ಹೌದು, ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಬೇಕು, ನನಗೆ ಗೊತ್ತಾಗಬೇಕು ಅಂತ. ಆಮೇಲೆ ಅವ್ನಿಗೇನು ಬೇಕು ಅನ್ನೋದು ಬರುತ್ತೆ ಅಲ್ವಾ? ಇವಾಗ ನನಗೆ ಹಾಸ್ಪಿಟ್ಲ್ ಇಲ್ಲ, ನನ್ನ ಸ್ಕೂಲ್ ಇಲ್ಲ, ನನಗೆ ಓಡಾಡೋಕ್ಕೆ ಕಷ್ಟ, ಇಷ್ಟೆಲ್ಲ ಇಟ್ಕೊಂಡು ನಾನು ದೊಡ್ಡ ವಾಟ್ಸಪ್ ಯೂನಿವರ್ಸಿಟಿಲಿ PhD ತೊಗೊಂಡ್ಬಿಟ್ಟಿರ್ತಾರೆ ತುಂಬ ಜನ. ನಿಮ್ಗೆ ಗೊತ್ತೇನು ರೀ, ಅಲ್ಲಿ ಹಿಂಗೆ ಮಾಡಿದ್ದೀವಿ, ನಿಮ್ಗೆ ಆರ್ಮಿ ಗೊತ್ತಾ, ಹಿಂಗೆ ಮಾಡಿದ್ವಿ, ಇನ್ನೇನೋ ಗೊತ್ತಾ, ನಿಮಗೆ ಸ್ಯಾಟಲೈಟ್ ಬಿಟ್ಟು ಗೊತ್ತಾ, ನಾವು ಇಂಡಿಯಾ ಫಸ್ಟ್ ಮಾರ್ಸ್ಗೆ ಹೋಗಿದ್ದೀವಿ. ಕರೆಕ್ಟಪ್ಪ, ಇಲ್ಲಿ ನನ್ನ ಮಗುಗೆ ಇದು ಪ್ರಾಬ್ಲಮ್ ಇದೆ, ಇಲ್ಲಿ ಕೊಳಚೆಯಲ್ಲಿ ಓಡಾಡ್ತಾ ಇದ್ದೀವಿ. ವಿ ಡೋಂಟ್ ವಾಂಟ್ ಆಲ್ ದೋಸ್ ಬಿಗ್ ಥಿಂಗ್ಸ್. ಎಸ್, ಅದು ಬೇಕದು ಕರೆಕ್ಟು, ಬಟ್ ಇದು ಮುಖ್ಯ ಅಲ್ವಾ? ಫಸ್ಟು ಹೆಲ್ತ್ ಇಂಡಸ್ಟ್ರಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಏನಿದೆಯೋ, ಇವತ್ತು ಹಾಸ್ಪಿಟ್ಲ್ಗಳು ಸಿಗುತ್ತೆ. ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತಂದರೆ, ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಜನ ಆಳಿದ್ದಾರೆ, ಬಟ್ ಎದುರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ರೀತಿ ಅಸಹಾಯಕರಾಗಿ ನಾವು ಗಿಲ್ಟ್ ಕಾಡೋದು ಬೇಡ. ನಮ್ಗೆ ಗಿಲ್ಟ್ ಕಾಡೋದು ಬೇಡ. ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಪ್ರಾಬ್ಲಮ್ಸ್. ಇಷ್ಟು ವರ್ಷ ನಾವು ಪ್ರಾಬ್ಲಮ್ ಬಗ್ಗೆನೇ ಮಾತಾಡ್ಕೊಂಬಂದು ನಮ್ಮ ಒಳಗಡೆ ಕುದೀತಾ ಇತ್ತಲ್ಲ, ಪ್ರಾಬ್ಲಮ್ ಮಾತಾಡಿ ತಣ್ಣಗೆ ಮಾಡ್ಕೊಂಬಿಟ್ವಿ ನಾವು. ಮಾತಾಡೋದು ಬೇಡ, ಬೈಯೋದು ಬೇಡ. ಲೆಸ್ ಸೊಲ್ಯೂಷನ್ ಓರಿಯೆಂಟೆಡ್ ಆಗಿರೋಣ. ಪರಿಹಾರ ಏನಿದಕ್ಕೆ ಒಂದು ದಾರಿ ಹುಡ್ಕೋಣ. ಆ ಟೈಮಲ್ಲಿ ಅದ್ರ ಬಗ್ಗೆ ಎಲ್ಲರೂ ಥಿಂಕ್ ಮಾಡೋಣ. ಇದು ನನ್ನೊಬ್ಬಂದಲ್ಲ, ಇದು ಉಪೇಂದ್ರ ಅವ್ರ ಪ್ರಜಾಕೀಯ ಅಲ್ಲ, ಇದು ನಿಮ್ಮದು ಕೂಡ, ಅವರಿಬ್ಬರದು ಕೂಡ, ಜನಗಳದ್ದು. ಇದು ಅರ್ಥನೇ ಮಾಡ್ಕೊತಿಲ್ಲ. ಒಬ್ಬ ಕೂಡ ಉಪೇಂದ್ರಂದಿದ್ದು. ನಾನು ಅದಕ್ಕೆ ಆದಷ್ಟು ಇವನ್ ನನ್ನ ಫೋಟೋನ ತೆಗೆದುಬಿಟ್ಟಿದ್ದೀನಿ, ಕೈ ಬೆರಳು ಹಾಕಿದ್ದೀನಿ, ನಂದಲ್ಲಪ್ಪ ಇದು. ಎಲ್ರಿಗೂ ಅದೊಂದು ಮೈಂಡ್ ಸೆಟ್ ಇದೆ ರೀ, ಪಕ್ಷ ಇರಲೇಬೇಕಲ್ಲ. ಹೌದಪ್ಪ, ನಾನು ಇರ್ತೀನಿ, ಇಲ್ಲ ಅಂತ ಹೇಳ್ತೀನಿ. ನಾನು ಎಸ್ಕೇಪಿಸ್ಟಾಗಿ ಮಾತಾಡಿದೆ, ನಾನು ಇರ್ತೀನಿ ಖಂಡಿತ. ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಒಬ್ಬನಿಂದ ಏನು ಮಾಡೋಕ್ಕೆ ಸಾಧ್ಯ? ನೀವೆಲ್ಲರೂ ಸೇರಬೇಕು. ಬನ್ನಿ ಸೇರಿ.
ನಾಳೆ ನನ್ನ ಪಕ್ಷದಲ್ಲಿ ಒಬ್ಬ ಗೆದ್ದವನು ತಪ್ಪು ಮಾಡಿದಾಗ ನಾನೋಗಿ ನಿಂತ್ಕೊಂಡು ನನ್ನ ಜೊತೆ 1000 ಜನ ಬರಬೇಕು ಹೋರಾಟ ಮಾಡೋದಕ್ಕೆ. ಯಾಕಂದರೆ ಲಾ ಇಲ್ಲ ಆ ಥರ ಕಾನ್ಸ್ಟಿಟ್ಯೂಷನಲ್ಲಿ. ರೈಟ್ ಟು ರೀಕಾಲ್ ಲಾ ಇಲ್ಲ ನಮ್ಮಲ್ಲಿ. ಅದು ಬರಬೇಕು ಅಂದರೆ ಜನ ಒಂದು ಕಡೆ ಮಾಡಲಿ, 2 ಕಡೆ ಮಾಡಲಿ. ಅವ್ನು ಸರಿ ಕೆಲಸ ಮಾಡಿಲ್ಲ ನೋಡ್ರಿ, ಹಿಂಗೆ ಹೇಳಿದ್ದಾನೆ 6 ತಿಂಗಳು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. 2 ತಿಂಗಳು ಹೆಚ್ಚು ಕಡಿಮೆ 8 ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದೆ. 8 ತಿಂಗಳು ಕೊಟ್ಟಿಲ್ಲ ಅವ್ನು ರಿಪೋರ್ಟ್. ಏನು ನಮ್ಗೆ ಯಾವುದು ಟ್ರಾನ್ಸ್ಪರೆಂಟ್ ಅವ್ನು ಕೆಳಗೆ ಇಳಿಬೇಕು ಅಂತ ಒಂದು ಕಡೆ ಗಲಾಟೆ ಆಯಿತು ಅಂದ್ಕೊಳ್ಳಿ, ಅದು ದೊಡ್ಡ ಇದಾಗುತ್ತೆ ಆ್ಯಕ್ಚುಲಿ ನಮ್ಮ ಇಂಡಿಯಾ. ಪ್ರೋಗ್ರೆಸ್ ಕಾಣ್ತಾ ಇದೆಯಾ ಸರ್ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ಒಂದು ಟೀಮ್ ವರ್ಕ್ ಮಾಡೋ ಶೈಲಿ ಆಗಿರ್ಬೋದು? ಓಕೆ, ಪ್ರಾಜೆಕ್ಟಿನ ಸೈಡ್ ಬಿಟ್ಟು ಅಥವಾ ಯಾವುದೇ ತೊಗೊಂಡ್ರು ಕೂಡ 2 ಕಡೆನೂ ಕೂಡ ನೀವು ಲೈಫ್ ಲೀಡ್ ಮಾಡ್ತಾ ಇದ್ದೀರಿ. ಬಟ್ ಪ್ರೋಗ್ರೆಸ್ ಆಗ್ತಾ ಇದೆಯಾ ಡೇ ಬೈ ಡೇ? ಯಾಕಂದರೆ ಸ್ಲೋ ಆ್ಯಂಡ್ ಸ್ಟಡಿ ಆಗಿನೇ ನಾವು ಬದಲಾವಣೆ ತರಬೇಕಾಗುತ್ತೆ. ಖಂಡಿತ ನಿಜ ಹೇಳಬೇಕು ಅಂದರೆ ಲಕ್ಷಾಂತರ ಯುವಕರು ಅವ್ರ ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಸೋಮಣ್ಣ ಪ್ರಜಾಕೀಯ, ಕರೆಕ್ಟ್. ನಮ್ಮ ಡಿಜಿಟಲ್ ಮೀಡಿಯಾ ಕೂಡ ಸಾಕಷ್ಟು ಜನ ಪ್ರಜಾಕೀಯ ಅನ್ನೋದು ಹೆಸರಿಂದಾಗಲಿ ನೋಡಿ, ಅದು ದೊಡ್ಡ ಇದದು. ನನಗೊಬ್ರು ಮೊನ್ನೆ ಟಿವಿಲಿ ಫೋನ್ ಮಾಡಿ ಏನೋ ಲೈವಲ್ಲಿ ಹೇಳಿದ್ರು, ಸರ್ ನೀವು ಬಿಟ್ಟರು ಪ್ರಜಾಕೀಯ ನಾವು ಬಿಡಲ್ಲ, ಒಂದಂತೂ ಜ್ಞಾಪಕ ಇಟ್ಕೊಳ್ಳಿ ಅಂತ. ಅದಕ್ಕಿಂತ ಇನ್ನೇನಿದೆ ಗೆಲುವು? ನನಗೆ ಎಂಡಾಗ್ಬಿಡ್ಬಾರ್ದು ಪ್ರಜಾಕೀಯ, ನಂದು ಬಿಗಿನಿಂಗ್ ಆಗಬೇಕಷ್ಟೇ. ಎಲ್ಲರಿಂದ ಅದು ನಡಿಬೇಕು. ಆಗುತ್ತೆ ಖಂಡಿತ. ಅಷ್ಟೊಂದು ಯುವತಿಯರು ಚೇಂಜ್ ಆಗಿದ್ದಾರೆ. ಒಂದು ಹುಡುಗಿ ಇದು ಮಾಡಿದ್ರು ಗೊತ್ತಾ, ಎಷ್ಟು ವೈರಲ್ ಆಯ್ತಂದ್ರೆ 2.5 ಲಕ್ಷ ಏನೋ 25 ಲಕ್ಷ ವ್ಯೂಸ್ ಆಯ್ತದೆ. ಯಾವುದೋ ಒಂದು ಹುಡುಗಿ ಮಾತಾಡಿದ್ದು. ಸರ್ ಜನಾಭಿಪ್ರಾಯನೇ ನಮ್ಮ ಪ್ರಣಾಳಿಕೆ ಅಂತಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಹೆಂಗೆ ಸರ್ ನಮ್ಮ ಜನ? ಸರ್ ನಾನು 100 ಜನ ಚೇಂಜ್ ಮಾಡ್ತೀನಿ ಸರ್, ನಾನು ಹೇಳ್ತೀನಿ ಅಂತ. ಈ ಥರ ಒಬ್ಬೊಬ್ಬರು ಮಾಡಿದಾಗ ಜನಗಳು ವಿಚಾರವಂತರಾದಾಗ ವಿಚಾರವಂತರು ಬರ್ತಾರೆ. ಅದ್ಭುತ. ನಿರಂತರ ಪ್ರೋಸೆಸ್ ಇದು, ನಿರಂತರ ಆಗ್ತಾನೆ ಇರಬೇಕಾಗುತ್ತೆ. ಕೇವಲ ಸಂದರ್ಭ ಸಮಸ್ಯೆ ಆದಾಗ, ಫ್ಲಡ್ ಆದಾಗ, ಕೊರೋನಾ ಬಂದಾಗ ಮಾತ್ರ ಅಲ್ಲ, ಇದು ನಿರಂತರ. ಇದು ಈ ವಿಚಾರಧಾರೆಗಳು ಆಗ್ತಾನೆ ಇರಬೇಕು. ಈ ಅವಳು ಅದೇ ತಾನೇ ಏನು ಎವಲ್ಯೂಷನ್ ಅನ್ನೋದು, ಆ ಫೈಟ್ ಆಗ್ತಾನೆ ಇರಬೇಕು. ನಾಳೆ ಇನ್ನೇನೋ ಬದಲಾವಣೆ ಆಗ್ಬೋದು. ಇಲ್ಲಿ ವಿಚಾರಗಳು ಇನ್ನೊಂದು ಟೆಕ್ನಾಲಜಿ ಬರೋದು. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ, ಮಿಷಿನ್ ಲರ್ನಿಂಗ್ ಅಂತಿದೆ, ಏನೇನೋ ಸಾವಿರಾರು ಟೆಕ್ನಾಲಜಿ ಇದೆ. ನೀವು ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಇದೆಲ್ಲ ತಂದರೆ ನೀವು ಟ್ಯಾಂಪರೇ ಮಾಡೋಕ್ಕಾಗಲ್ಲ ನೀವು ವೋಟಿಂಗ್ನ. ಇವಾಗ ನಾನು ಪೋಲಿಂಗ್ ಮಾಡ್ತೀನಿ ಅಂದ್ಕೊಳ್ಳಿ, ಒಂದು 1000 ಜನ ಹೇಳಿದ್ರು ಇವನು ಇರಬೇಕು ಅಂತ, ಇನ್ನೊಂದು 1,500 ಜನ ಬೇಡ ಅಂದರು. ನಾನು 1,500 2,000 ಜನ ಮಾಡಿಬಿಟ್ಟು ಇಲ್ಲ ನನಗೆ ಒಳ್ಳೆ ಇದು ವ್ಯೂ ಇದೆ ಅಂತ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ. ನೀವು ಯಾರು ವೋಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ, ನಾನು ಯಾರು ವೋಟ್ ಮಾಡಿದ್ದು ಇವ್ರಿಗೆ ಗೊತ್ತಾಗುತ್ತೆ. ಎದುರೆದುರು ಕೇಳ್ಬಿಡ್ತೀನಿ ಹೆಂಗ್ರಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಅಂತ. ಇದ್ರ ಬಗ್ಗೆ ಕೇಳಿದ್ವಿ ಸರ್ ನಾವು, EVM ಮಿಷನ್ ಹಾಳಾಗಿದೆ ಅಥವಾ ಇನ್ನೇನೋ ಮಿಸ್ಯೂಸ್ ಮಾಡಿದ್ದಾರೆ ಸೋ ಅಂತ. ಬಟ್ ಹೆಲ್ತ್ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ಬ್ಲಾಕಿಂಗ್ ಅನ್ನೋ ದಂಧೆ ನಡೆಯುತ್ತೆ. ಇಲ್ಲೂ ಕೂಡ ಸಾಫ್ಟ್ವೇರ್ಗಳನ್ನ ಹೇಗೆ ಬೇಕೋ ಅದಕ್ಕೆ ತಕ್ಕ ಹಾಗೆ ಮಾಡಿಕೊಂಡು ಜೀವದ ಜೊತೆ ಆಟ ಆಡುವಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು. ಅಲ್ಲ ಇವರೇ, ಅದು ಮಾಮೂಲಿ ಅಲ್ವಾ? ಅದನ್ನೇನು ದೊಡ್ಡ ವಿಷಯ ಇದೇನು ಹೊಸದಲ್ಲ. ಎಲ್ಲಿ ಡಿಮ್ಯಾಂಡ್ ಬರುತ್ತೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಮದೊಂದು ಸಣ್ಣ ಹಾಸ್ಪಿಟ್ಲ್ ಇದೆ, 100 ಜನ ರೋಗಿಗಳಿದೆ, ನಿಮ್ಮ ಹತ್ರ 20 ಬೆಡ್. ಅಲ್ಲಿ ಯಾವನೊಬ್ಬ ಇರ್ತಾನೆ, ಅಲ್ಲೇನು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತೇನಿಲ್ಲ, ಒಬ್ಬ MLA ಮಾಡಬೇಕು ಅಂತೇನಿಲ್ಲ, ಅಲ್ಲಿರೋ ಒಬ್ಬ ಡ್ರೈವರ್ ಮಾಡ್ಬೋದು, ಅಲ್ಲೊಬ್ಬ ಬೆಡ್ ನೋಡ್ಕೊಳ್ಳೋವಂಥ ಕ್ಲೀನರ್ ಮಾಡ್ಬೋದು. ನಾನು ಹೇಳ್ತೀನಿ ಡಾಕ್ಟ್ರಿಗೆ ಹೇಳ್ಬಿಟ್ಟು ಅವ್ನು ಹೋಗ್ತಾನೆ ಇವಾಗ ನೀನು ಕೊಡ್ತೀನಿ ಅಂತ ಹೇಳ್ಬೋದು. ಆ ಥರ ಅದು ಬ್ಲಾಕ್ ಮಾಡಿ ಇವಾಗ 50,000 ಕೊಡೋಕೆ ರೆಡಿ ಹೊರಗಡೆ ಒಬ್ಬ ಬೆಡ್ಗೆ, ಇನ್ನೊಬ್ಬ ಫ್ರೀ ಬೇಕು ಅಂತ ಕೂಡಿರ್ತಾನೆ. ಇವನು ನೋಡ್ತಾನೆ ಅವ್ನು 50,000 ಕೊಡ್ತಾನೆ, ಅವನಿಗೆ ಕೊಡೋ ಬೆಡ್ಡು ಅಂತ. ಅದು ಒಂದಕ್ಕೊಂದು ಲಿಂಕ್ ಇರುತ್ತೆ ಅಂತಾನೆ ಹೇಗೆ ಸರ್? ಈಗ ಈ ಮನುಷ್ಯನ ಈ ಗುಣದಿಂದನೇ ಇದು ಲಿಂಕ್ ಆಗಿರೋದು ಇಲ್ಲಿವರೆಗೂ. ನನಗೆ ದುಡ್ಡು ಇಸ್ಕೊಂಡು ವೋಟ್ ಹಾಕಿದಾಗ ಇದೇ ತಾನೇ ನನ್ನ ಮನೋಭಾವ. ಬಿಡ್ರಿ ಅವನೇನು ಮಾಡಲ್ವಾ, ಕೊಡಲಿ ಬಿಡ್ರಿ, ನಮಗೆ ಹೆಂಗಿದ್ರು ಇವನು ಮಾಡ್ತಾನೆ ಅವನು ಮಾಡ್ತಾನೆ, ಯಾರೂ ಸರಿ ಇಲ್ಲ ಇಲ್ಲಿ. ನಾನು ಇಸ್ಕೊಂತೀನಿ ಬಿಡಿ, 2,000 3,000 ಇಸ್ಕೊಂಡು ಓಟ್ ಹಾಕ್ತೀನಿ, ಹಾಳಾಗೋಗ್ಲಿ ಅಂತ. ಅಲ್ಲಿ ಕೊಡೋರು ಹಾಗೆ ಇರ್ತಾರೆ. ಅಂದರೆ ಕೆಲವು ಸರ್ ನಂಗೆ ಸಾಕಪ್ಪ, ನನಗೇನೋ ಕಷ್ಟಕ್ಕೆ ನನ್ನ 5,000 ದುಡ್ಡು ಇದೆ, ಅವ್ನು ಕೇಳ್ತಾವನೆ ಕೊಟ್ಬಿಡೋಣ, ನಾನು ಸೇಫ್ ಆಗ್ಬಿಡೋಣ. ಯಾರು ಈಗ ಕೆಲವೊಂದು ಸಾಕಷ್ಟು ಜನ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಆಸ್ಪತ್ರೆಯಲ್ಲಿ ಡಿಮಾಂಡ್ ಮಾಡ್ತಾ ಕೂಡ ಕೊಡೋರು ಇರ್ತಾರೆ, ಪ್ರಶ್ನೆ ಮಾಡೋ ಗೋಜಿಗೆ ಹೋಗಲ್ಲ. ಏನು ಮಾಡ್ತೀರಾ, ರುಚಿ ತೋರಿಸ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಬರೋವರೆಗೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಹತ್ರ ದುಡ್ಡಿದೆ, ನನಗೆ ಬೇಕೇ ಬೇಕು, ನಾನು ತೊಗೊಂಡು ಮಲಗಿಸ್ತೀನಿ, ನನಗೆ ಗೊತ್ತಿರೋನ್ನ, ನನಗೆ ಅವ್ನು ಬದುಕಬೇಕು, ನಾನು 50,000 1 ಲಕ್ಷ ಕೊಡೋಕೆ ರೆಡಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಇವ್ನು ಫೈಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೊಂದು ಸಿಸ್ಟಮ್ ಬೇಕು ಅದಕ್ಕೆ ಅಲ್ವಾ, ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಬೇಕು. ಟ್ಯಾಕ್ಸ್ ಮನಿ ಎಷ್ಟಿದೆ, ಏನೇನು ಮಾಡ್ತಿದ್ದೀವಿ ನಾವು ಅಲ್ವಾ, ಯಾವುದಕ್ಕೆ ಮುಖ್ಯ ನಮಗೆ. ಇವಾಗ ಇಂಥ ಕ್ರೈಸಿಸ್ ಬಂದ ನಾವು ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ, ಇದೆಲ್ಲ ತುಂಬ ದೊಡ್ಡ ವಿಷಯಗಳಲ್ವ. ಜನ ತುಂಬ ಮಾನಸಿಕ ಕುಗ್ಗು ಹೋಗಿದ್ದಾರೆ ಸರ್. ಲೈಫಲ್ಲಿ ಒಂದು ಮಾತು ಹೇಳಿದ್ರಿ, ಅಯ್ಯೋ ಪ್ರತಿ ವರ್ಷ ಎಲೆಕ್ಷನ್ ಬರುತ್ತೆ, ಯಾವುದೊಂದು ಪಕ್ಷಕ್ಕೆ ವೋಟ್ ಹಾಕ್ತೀವಿ, ಅಯ್ಯೋ ಅವ್ನು ಹಂಗೆ ಇವ್ನು ಹಿಂಗೆ ಅಂತ ಮಾತು. ಜನ ಲಿಟ್ರರಿ ಭಯ ಪಡ್ತಾ ಇದ್ದಾರೆ. ಅಂದರೆ ಲೈಫಲ್ಲಿ ಬದುಕೋದು ಹೇಗೆ ಮುಂದೆ, ನಿಜಕ್ಕೂ ನಾವು ಉಳಿತೀವ ಅನ್ನೋದೊಂದು ಪ್ರಶ್ನೆ ಇಲ್ಲ. ಇದೊಂದು ಹೇಳ್ತೀನಿ, ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟು. ದಯವಿಟ್ಟು ಈ ಮೂಲಕ ಹೇಳ್ತೀನಿ, ಭಯ ಪಡಬೇಡಿ. ಖಂಡಿತ ಇದು ಒಂದು ಕಾಯಿಲೆ, ಬಂದು ಹೋಗೋ ಕಾಯಿಲೆ, ಎಲ್ಲರಿಗೂ ಗೊತ್ತಿದೆ. 90% ಜನ ಸರ್ವೈವ್ ಆಗ್ತಿದ್ದಾರೆ. ಟೆನ್ಷನ್ ಜಾಸ್ತಿ ಆಗಬೇಡಿ. ಮೆಂಟಲಿ ಜಾಸ್ತಿ ಟೆನ್ಷನ್ ಆಗ್ತಿದ್ದಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ, ನಾನು ಕೇಳಿರೋ ಡಾಕ್ಟರ್ಸ್ಗಳ ಹತ್ರ ಎಲ್ಲ ಕೇಳಿರೋ ಪ್ರಕಾರ, ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೈಂಡ್. ಮೈಂಡಲ್ಲಿ ಟೆನ್ಷನ್ ಆಗ್ತಿದ್ದಂಗೆ ನಿಮಗೆ ಉಸಿರು ಕಡ್ದಂಗೆ ಆಗುತ್ತೆ, ಅಲ್ಲಿಂದ ನಿಮ್ಗೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ಸಿಗ್ತಾ ಇಲ್ಲ. ಈ ಥರದ್ದು ಜಾಸ್ತಿ ಆಗ್ತದೆ. ದಯವಿಟ್ಟು ಸಮಾಧಾನವಾಗಿರಿ, ಆಗುತ್ತೆ, ಏನೂ ಇದಾಗಲ್ಲ.
ಓಕೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಎಲ್ಲ ನಿಮ್ಮ ಏನೋ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕು ಅದೆಲ್ಲ ಮಾಡಿ. ಅಟ್ ದಿ ಸೇಮ್ ಟೈಮ್ ತುಂಬ ಭಯ ಪಡ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸಿಸ್ಟಮ್ ಅನ್ನೋ ಒಂದು ಕೊರೋನಾ ಇದು ನಿರಂತರ ಎಷ್ಟು ವರ್ಷದಿಂದ ಕಾಯಿಲೆ ಇದೆ, ಬಟ್ ಇದರಿಂದ ಓವರ್ಕಮ್ ಆದಮೇಲೆ ಜನರ ಪಾತ್ರ ತುಂಬ ದೊಡ್ಡದಿದೆ ಅನ್ಸುತ್ತೆ. ಯಾವಾಗಲೂ ಜನರ ಪಾತ್ರ ದೊಡ್ಡದು ಸರ್, ಓವರ್ಕಮ್ ಆಗೋಕ್ಕೂ ಜನರ ಪಾತ್ರನೇ ದೊಡ್ಡದು. ನಾನು ಅದಕ್ಕೆ ಹೇಳ್ತಿರೋದು. ಇವಾಗ ನೋಡಿ, ಮತ್ತೆ ಇವಾಗ ನನಗೆ ಗೆಲ್ಸಿದ್ರು ಅಂದ್ಕೊಳ್ಳಿ. ಇವಾಗ ನಾನು ಅದು ರಾಜಕೀಯದಲ್ಲಿ ಗೆಲ್ಲೋದು, ನಾವು ಹೇಳ್ತಿರೋದು ಕೆಲಸ ಸಿಗೋದು. ಗೆಲ್ಸಿದ್ರು ಅಂದ್ಕೊಳ್ಳಿ, ಉಪೇಂದ್ರ ಎಲ್ಲ ಮಾಡ್ತಾನೆ, ನಾನು ಎಷ್ಟು ಜನ ನೋಡ್ಕೊಳಕ್ಕಾಗತ್ತೆ ಅಲ್ವಾ? ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವನೋ ಒಬ್ಬ ನನ್ನ ಪಕ್ಷದಲ್ಲೇ ಗೆದ್ದವನು, ಯಾರೋ ಒಂದು 2 ಕೋಟಿ ಕೊಟ್ಟ, 3 ಕೋಟಿ ಕೊಟ್ಟ, ಅವ್ನು ಬೇರೆ ಕಡೆ ಜಂಪ್ ಆಗ್ಬಿಟ್ಟ. ಉಪೇಂದ್ರ ನೋಡ್ಕೊತಾನೆ ಬಿಡಪ್ಪ, ನಾನೋಗಿ ಅವ್ನ ಮನೆ ಮುಂದೆ ನಿರೀಕ್ಷಣೆ ಮಾಡ್ತೀನಿ. ನನಗೆ ಜನ ಸಪೋರ್ಟ್ ಮಾಡಿಲ್ಲ, ನಾನು ಇದು ಮಾಡೋದು? ಅಲ್ಲಾರ ಜನ ನಂಗೆ ಸಪೋರ್ಟ್ ಬೇಕಲ್ವಾ? ಯಾಕಂದರೆ ಆ ಥರದ್ದು ನಾವು ಮಾಡಬೇಕು ಅಂದರೆ ಜನರಿಂದನೇ ಅದು ಚೇಂಜ್ ಆಗಬೇಕು. ಬಟ್ ಒಳ್ಳೆಯವರು ಪಾಪ ಸುಮಾರು ಜನ ಅಮಾಯಕರು ಜೀವ ಕಳ್ಕೊಂಬಿಟ್ರಲ್ಲ ಸರ್. ಅಮಾಯಕರ ಮನೆಗಳಲ್ಲಿ ಸಾವು ನೋವು, ಒಂದು ಕಡೆ ಹಣದ ಲೂಟಿ, ಮತ್ತೊಂದು ಕಡೆ ಜೀವನೂ ಇಲ್ಲ. ಓಕೆ, ನೀವು ಹೇಳಿದಾಗೆ ನಿಮ್ಮಂಥ ಆಲೋಚನೆ ಇಟ್ಕೊಂಡು ಸಾಕಷ್ಟು ಜನ ಒಳ್ಳೆ ವ್ಯಕ್ತಿಗಳಿಗೆ ಓಟ್ ಹಾಕಿರ್ತಾರೆ, ಬಟ್ ಅವ್ರು ಗೆದ್ದಿರೋದಿಲ್ಲ. ಬಟ್ ಅವ್ರ ಆಲೋಚನೆಗಳು ತುಂಬ ವಿಚಾರವಂತಿಕೆ ತುಂಬಿರುತ್ತೆ. ಬಟ್ ಅಂಥ ಮನೆಗಳಲ್ಲಿ ಸಾವು ಅಮಾಯಕರು ತಿರೋದಿರಲ್ಲ ಸರ್, ಅಮಾಯಕರು ಜೀವ ಕಳ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಸರ್. ಆದಷ್ಟು ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾನೊಬ್ಬ ಒಳ್ಳೆಯವನಾದರೆ ಪ್ರಯೋಜನ, ನಾನು 10 ಜನ ಟ್ರೈ ಮಾಡಬೇಕು. ಹೇಳಿ, ಇವತ್ತು ನಾನು ಮಾಡ್ತೀನಿ ನೋಡಿ, ನನಗಿದ್ದಪ್ಪ ನನ್ನ ಮೈಂಡ್, ನನಗೆ ಬಿಡೋ ಜೀವನ ಚೆನ್ನಾಗಿದೆ, ನಾನೇನು ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅಂತ ನನಗಾಗಲಿಲ್ಲ. ಕಷ್ಟನ ಸುಖನ ಮಾಡೋಣ. ಅವಮಾನ ಮಾಡ್ತಾರೆ ಜನ. ಇವ್ನು ಏನಯ್ಯ ದುಡ್ಡಿಲ್ಲದೆ ಪಾರ್ಟಿ ಮಾಡ್ತಾನೆ, ಇವ್ನ ಕೈಲಿ ಏನಾಗುತ್ತೆ ಹೇಳಿ, ಪರವಾಗಿಲ್ಲ. ಬಟ್ ನನಗೊಂದು ಆತ್ಮತೃಪ್ತಿ ಬೇಕಲ್ವ? ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂದ್ರೆ ಬೇಕಲ್ಲ. ಅಟ್ಲೀಸ್ಟ್ ಒಂದು 10 ಜನಕ್ಕೆ ನಾನು ಇದು ಸ್ಪ್ರೆಡ್ ಮಾಡಬೇಕಲ್ವ? ಆ ಕೆಲಸ ಎಲ್ಲರೂ ಮಾಡಬೇಕಲ್ವ? ಈಗ ನಿಮ್ಗೆ ಗೊತ್ತಾಯಿತು ಒಳ್ಳೆಯದು ಅಂತ, ನಮ್ಗೆ ಯಾಕಪ್ಪ ಪ್ರಜಾಕೀಯ ರಾಜಕೀಯ ನಾವೆಲ್ಲ ಒಂದೇ ಅಂದ್ಬಿಟ್ಟು ನೀವು ಸುಮ್ಮನೆ ಆಗ್ಬಿಟ್ಟ ಅಂದರೆ ಅವಾಗ ಏನು ಮಾಡ್ತೀರಾ? ನಿಮ್ಮದು ಪಾತ್ರ ಇದೆಯಲ್ವಾ? ಬಿಡು, ಉಪೇಂದ್ರ ಮಾಡ್ಕೊಂತಾನೆ, ಪಬ್ಲಿಸಿಟಿ ಮಾಡಿ ಗೆಲ್ಲಿ, ಉಪೇಂದ್ರ ಗೆಲ್ಲಿರಿ, ನೋಡಲಿ, ಸಾಧಿಸ್ಲಿ, ನೋಡೋಣ ಅಂದರೆ ಕೂತ್ಕೊಂಡ್ರೆ ಈ ಮನೋಭಾವ ಹೋಗ್ಬೇಕು ನಮ್ಮಲ್ಲಿ. ಅಂದರೆ ಉಪೇಂದ್ರ ಅಂದ ತಕ್ಷಣ ಸಿನಿಮಾದಲ್ಲಿ ಹೇಗಿತ್ತು ಒಂದು ಪಾತ್ರ ಹೇಗಿತ್ತು ಹಾಗೇನೆ ಈಗಲೂ ಕೆಲವು ಮಾತಾಡ್ತಾರೆ, ಹುಚ್ಚಾಟಿಕೆ ಅಂತ ಕೆಲವೊಂದ್ಸಲ ಸಂದರ್ಭದಲ್ಲಿ ಸೀನ್ಗಳು ಬಂದಾಗ ಅಂತಾರೆ. ಬಟ್ ನಿಮ್ಮ ಆಲೋಚನೆಗಳು ಅಥವಾ ನಾನು ದೊಡ್ಡ ಮುಖಸ್ತುತಿ ಅಂತಲ್ಲ, ಅವಧೂತರಂತೆ ಕೆಲಸ ಮಾಡ್ತಾ ಇದ್ದೀರಿ ತಾವು. ಅಯ್ಯೋ, ಅದೆಲ್ಲ ದೊಡ್ಡ ಮಾತು, ಹಂಗಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಿಮ್ಮ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಸಿನಿಮಾಗಳನ್ನು ನಾನು ಸಣ್ಣ ವಯಸ್ಸಿಗೆ ನೋಡಿ ಬೆಳೆದಂಥವನು. ಸಿನಿಮಾದಲ್ಲಿ ಉಪೇಂದ್ರ ನೋಡೋದಕ್ಕೂ ಎಲ್ಲೊಂದು ಕಡೆ ಸೂಕ್ಷ್ಮವಾಗಿ ಇರುತ್ತೆ. ಅದರಲ್ಲಿ ನಿಮ್ಮ ಸಮಾಜಮುಖಿ ಅಥವಾ ನಿಮ್ಮ ಸಮಾಜದ ಮೇಲಿನ ಕಾಳಜಿಗಳಾಗಿರ್ಬೋದು, ಎಲ್ಲೊಂದು ಕಡೆ ಅದರಲ್ಲಿ ಆ ಕತೆಗೆ ಒಂದು ಎಳೆ ಇದ್ದೇ ಇರುತ್ತೆ ಅಲ್ಲಿ. ಬಟ್ ರಿಯಲ್ ಲೈಫಲ್ಲಿ ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದ ಹಾಗೆ ಮೇ ಬಿ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ, ಉಪೇಂದ್ರ ಜವಾಬ್ದಾರಿ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ನನ್ನ ಜವಾಬ್ದಾರಿ ಕೂಡ ನೀವು ಹೇಳಿದಾಗ ಇರುತ್ತೆ, ಎಲ್ಲರೂ ಜವಾಬ್ದಾರಿ ಕೂಡ. ಪ್ರತಿಯೊಬ್ಬರು ಕೂಡ ಈಗ ಸಿಡಿದೇಳಬೇಕಾಗತ್ತೆ. ಈಗ ಸುಮ್ಮನೆ ಏನೋ ಫೈಟ್ ಮಾಡೋದಲ್ಲ, ಆ ರೋಷ ಕೂಡ ಇರಬೇಕಾಗತ್ತೆ ಅನ್ಸುತ್ತೆ. ಅದೇ ಆ ರೋಷನ್ ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಕಳ್ಕೊಂಡ್ಬಿಡ್ಬೇಡಿ. ಇವಾಗ ಬೈದು ಅವ್ರವ್ನ ಬೈದು ಇದು ಮಾಡಿ ಕೊನೆಗೆ ಒಂದ್ಸತಿ ಸಮಾಧಾನ ಆಗ್ಬಿಡ್ತೀವಿ ನಾವು. ಬೇಡ, ಸಮಾಧಾನ ಆಗ್ಬಿಡಿ, ಒಳಗಿಟ್ಕೊಳ್ಳಿ ಅದನ್ನು. ಯಾವತ್ತು ಆ ಕೋಪ ಅನ್ನೋದು ಆ ಸೈಲೆನ್ಸ್ ಒಳಗಡೆ ಇರಬೇಕು. ಅದು ಟೈಮ್ ಬಂದಾಗ ಮಾಡಬೇಕು. ಅದನ್ನು ಟೈಮ್ ಬಂದಾಗ ಕೇಳಿ. ಎಲೆಕ್ಷನ್ ಅಂತ ಬರುತ್ತೆ, ಅವಾಗ ಮಾತಾಡಿ. ನಾನು ಹೇಳಿದ್ದು ಎಲ್ಲರದು. ಒಂದು ರಾಜಕಾರಣಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನಾನು, ದಯವಿಟ್ಟು ಯಾರೋ ಒಬ್ಬರು ನಿಲ್ಲಿಸ್ಬಿಡಿ, ಇದನ್ನು ಈ ಸಭೆ ಸಮಾರಂಭ ನಿಲ್ಲಿಸ್ಬಿಡಿ. ದೇವರೇ ನಿಲ್ಲಿಸ್ತಾ ಇದ್ದಾನೆ ಇವಾಗ ಈ ಕರೋನಾ ಬಂದ್ಬಿಟ್ಟು. ಇನ್ನು ಮುಂದೆ ದಯವಿಟ್ಟು ನಿಲ್ಲಿಸಿ ಅದನ್ನು. ಯಾರೋ ಒಬ್ಬರು ನಿಲ್ಲಿಸಿದ್ರೆ ಅಂದ್ಕೊಳ್ಳಿ, ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ. ಬಿಡ, ಒಂದು ಯಾವುದೋ ದೊಡ್ಡ ಪಕ್ಷದವ್ರು ನಾನು ಮಾಡಲ್ಲ, ಇನ್ಮೇಲೆ ಈ ವಿಚಾರಗಳು ಹೇಳ್ತೀನಿ, ನನ್ನ ಪಕ್ಷದಲ್ಲಿ ಹಿಂಗೆ ಮಾತ್ರ ದುಡ್ಡು ಇನ್ವೆಸ್ಟ್ ಮಾಡೋಂಗಿಲ್ಲ ಒಬ್ಬರು ಹೇಳಿ. ಅಟ್ಲೀಸ್ಟ್ ಎಲೆಕ್ಷನ್ ಕಮಿಷನ್ ಹೇಳಿ ಅದನ್ನು. ಏನು ಹೇಳಿ, ಗೌರ್ಮೆಂಟ್ ಫಂಡೆಡ್ ಎಲೆಕ್ಷನ್ಗಳಾಗಲಿ. ಯಾರೇ ಬಂದರೂ ನಾನೊಬ್ಬೊಬ್ಬ ನಿಂತೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ವಿಚಾರ ಹೇಳೋದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಲಿ ಒಂದು ಮೀಡಿಯಾದಲ್ಲಿ. ಆ ದುಡ್ಡನ್ನು ಎಲೆಕ್ಷನ್ ಕಮಿಷನ್ ಮಾಡಲಿ. ಅದು ಜನರ ಟ್ಯಾಕ್ಸ್ ಮನಿ ಅಲ್ಲಿ ಯೂಸ್ ಮಾಡಲಿ. ಇಷ್ಟೋ ಟ್ಯಾಕ್ಸ್ಗಳು ಹೋಗ್ತಿದೆ. ಇದು ಭಾಳ ಮುಖ್ಯ. ಡೆಮಾಕ್ರಸಿನ ಕಾಪಾಡೋವಂಥ ಎಲೆಕ್ಷನ್ಗೆ ಜನರ ಟ್ಯಾಕ್ಸ್ ಮನಿ ಹೋಗೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಅರ್ಥ ಆಗ್ತದೆ ಜನಗಳಿಗೆ? ಯಾಕೆ ಅರ್ಥ ಆಗ್ತದೆ? ಇವತ್ತು ಎಲ್ಲರೂ ಕೂಡ ಸ್ಮಾರ್ಟ್ ದುನಿಯಾದಲ್ಲಿ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಎಜುಕೇಟೆಡ್ ಮಕ್ಕಳು ಇರ್ತಾರೆ. ಹಿಂದಿನ ಜನ್ರೇಷನ್ ಓಕೆ, ಈಗಿನ ಜನ್ರೇಷನ್ ಅಂತೂ ಒಬ್ಬ ಸಾಮಾನ್ಯ ಕುಟುಂಬದವನು ಕೂಡ ಮಕ್ಕಳನ್ನ ಕಾನ್ವೆಂಟ್ ಆಗಲಿ, ಸಣ್ಣ ಮಕ್ಕಳಿಗೆ ಮೊಬೈಲ್ ಗೊತ್ತು, ಇವತ್ತು ವಾಟ್ಸಪ್ ಗೊತ್ತು, ಫೇಸ್ಬುಕ್ ಗೊತ್ತು, ನಿಜ ಯಾವುದು ಸುಳ್ಳು ಯಾವುದು ಗೊತ್ತು. ಬಟ್ ಸ್ಟಿಲ್ ಜನ ಯಾಕಿನ್ನ ಅದೇ ಥರದ ಮೆಂಟಾಲಿಟಿಲಿ ಇದ್ದಾರೆ ಅಂತ. ಓಕೆ, ತಪ್ಪಾಗಿದೆ, ಓಕೆ ಫೈನ್, ಈಗಾದ್ರೂ ಎಚ್ಚೆತ್ಕೋಬೋದಲ್ವ ಜನಗಳು? ಎಚ್ಚೆತ್ಕೊತಾ ಇದ್ದಾರೆ ಸರ್. ಆ್ಯಕ್ಚುಲಿ ನಿಜ ಹೇಳ್ತೀನಿ ಕೇಳಿ, ತುಂಬ ಎಚ್ಚೆತ್ಕೊತಾ ಇದ್ದಾರೆ. ಯಾಕಂದರೆ ಇದುವರೆಗೂ ಆಪ್ಷನ್ ಇರಲಿಲ್ಲ. ನಾನು ಅದೇ ದಾರಿಯಲ್ಲಿ ಬರ್ತಿದ್ದೆ ಅಂದ್ಕೊಳ್ಳಿ. ನನಗೆ ಫಸ್ಟ್ ಹೆಂಗೆ ಫೀಡ್ ಮಾಡೋರು ಅಂದರೆ, ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಹೇಳಿದ್ರು ಆಗಲ್ಲ, ಸುಮ್ಮನೆ ಮೂರ್ಖತನ. ಇನ್ಫ್ಯಾಕ್ಟ್ ನಾವು ಕೂಡ ಹಂಗೆ ಅನ್ಕೊಂಡ್ವಿ, ಉಪೇಂದ್ರ ಅವರು ಬೇಕಿತ್ತ, ಇಸ್ ಅ ಗುಡ್ ಆಕ್ಟರ್, ಸುಮ್ಮನೆ ಮಾಡ್ಕೊಂಡಿರ್ಬೋದಾಯ್ತು, ಇದೇನೋ ಮಾಡ್ತಾ ಏನೋ ಟೈಮ್ ಪಾಸಿಗೆ ಮಾಡ್ತೀಯಾನೆ ಅಂತ. ಓಕೆ ಬಿಡಿ, ನಾನು ಹೇಳಿದ್ದು ಫಸ್ಟ್ ಗೆದ್ದುಬಿಡ್ರಿ. ಅದು ರಾಜಕೀಯ ಅಂದರೆ ಫಸ್ಟ್ ಗೆಲ್ಲಿ, ಆಮೇಲೆ ನೀವೇನಾರ ಮಾಡೋದು ಪವರ್ ಇದ್ದರೆ. ನೀವು ಏನು ಬರೀ ಬಾಯ್ ಬಡ್ಕೊಬೇಕು ಅಷ್ಟೇ ನೀವು ಅಂತ. ನಾನು ಹೇಳಿದ್ದು ಎಲ್ಲರೂ ಇದೇ ಥರನೇ ಮಾಡ್ತಿರೋದು ಪಾಪ. ಅವ್ರು ಯಾರು ಕೂಡ ಹಂಗೆ ಬಂದಿರೋದು ಪಾಪ. ಪವರ್ ಸಿಗಲಿ, ಆ 3 ಪಕ್ಷಗಳಿದೆಯಲ್ಲ ಅವರು ಅಷ್ಟೇ, ಪವರ್ ಸಿಗಲಿ ಏನೋ ಮಾಡೋಣ ಅಂತ. ಬಟ್ ಹೆಂಗೆ ಸಿಕ್ಕಾಕೊಂತಾರೆ ಅದರಲ್ಲಿ ಅಂದರೆ, ನಿಮಗೆ 100 ಜನ ಜೊತೆಲಿ ಬರ್ತಾರೆ ದುಡ್ಡು ಇನ್ವೆಸ್ಟ್ ಮಾಡಿ, ನೀವು ಅವ್ರನ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಒಬ್ಬ ಚೀಫ್ ಮಿನಿಸ್ಟ್ರಿಗೆ, ಯಾಕಂದ್ರೆ ಅವನು ನನ್ನ ದುಡ್ಡಲ್ಲಿ ನಾನು ಹಾಕಿ ಗೆದ್ದಿದ್ದೀನಿ, ನಿನ್ನೆ ಇಳಿಸ್ಬಿಡ್ತೀನಿ ನಾನು ಅಂತಾನೆ.
ಅಂದರೆ ಈ ಪರಿಸ್ಥಿತಿಗೆ ಯಾರಿದಕ್ಕೆ ಸೊಲ್ಯೂಷನ್? ಪಾಪ ಇರೋರು ಅದರೊಳಗೆ ಗಿರಿಕೆ ಹೊಡಿತಿರೋ ಅದರಲ್ಲೇ ಹೊಡಿತಿರ್ತಾರೆ. ಇದನ್ನು ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿರೋದು, ನಾನು ತುಂಬ ಎಲ್ಲ ಪಕ್ಷದವ್ರು ಎಲ್ಲ ಪಾರ್ಟಿ ಹತ್ರ ಇದನ್ನು ಮಾತಾಡಿದ್ದೀನಿ ನಾನು ಬಿಫೋರ್ ಸ್ಟಾರ್ಟಿಂಗ್ ಪೊಲಿಟಿಕಲ್ ಪಾರ್ಟಿ. ಸರ್ ಈ ಥರ ಒಂದು ಏನಾರ ಮಾಡ್ಬೋದಾ, ನೀವು ಮಾಡಿದ್ರೆ ಅದ್ಭುತ ಆಗುತ್ತೆ, ಒಂದು ಧಡಕ್ ಅಂತ ಬ್ರೇಕ್ ಹಾಕಿ ಹಿಂಗೆ ಎಲ್ಲ ಹೇಳ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅಲ್ಲ ಆಗಲ್ಲ, ಅದು ಹೇಳೋದು ಈಸಿ ಆಗಲ್ಲ ಅದು ಅಂತ. ಸೊ ಅದಕ್ಕೆ ನಾನೇನು ಮಾಡೋಕ್ಕಾಗಿಲ್ಲ. ನಾನು ಅಲ್ಲಿಗೆ ಹೋಗೋದ್ರೆ ಖಂಡಿತ ಅದಾಗಲ್ಲ, ಯಾಕಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಆಗ್ತದೆ. ನಾನು ನೀವು ಬಂದು ಮಾಡಿ ಇಲ್ಲಿ ಅಂತ ನಾನು ಹೇಳಿದೆ. ನಾನು ಬಂದರೆ ಏನು ಮಾಡೋಕ್ಕೆ ಸಾಧ್ಯ? ಇಡೀ ಎಲ್ಲ ದುಡ್ಡಿನ ಒಂದು ವ್ಯವಹಾರೀಕರಣ ಆಗೋಗ್ಬಿಟ್ಟಿದೆ ರಾಜಕೀಯ. ನಾನೊಬ್ಬ ಬಂದು ನಾನು ಹಾನೆಸ್ಟ್ ಆಗಿರ್ತೀನಿ, ಎಲ್ಲರ ಮೇಲೆ ಜಗಳ ಆಡ್ಕೊಂಡು ಕೂತ್ಕೊಬೇಕು. ಅವ್ನು ಯಾರೋ ಆಫೀಸರ್ ಬೈತೀನಿ, ಅವ್ನು ಪಾಪ 2 ಕೋಟಿ ಕೊಟ್ಟು ಬಂದು ಕೂತಿರ್ತಾನಲ್ಲಿ. ಆ ಸಿಸ್ಟಮ್ಮೇ ಹಂಗಿದೆಯಲ್ಲ, ಅವ್ನು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ನ ಮೇಲೆ ನಾನು ಇದು ಮಾಡಿ ಅವ್ನು ಎಕ್ಸ್ಪೋಸ್ ಮಾಡಿ ಬಾಯಿಗೆ ಬಂದಂಗೆ ಬೈದು ಇನ್ನೊಬ್ಬ ಟ್ರಾನ್ಸ್ಫರ್ ಇನ್ನೊಬ್ಬ ಅವನು ತಗೊಂಡು ಬಂದಿರ್ತಾನೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಹೋರಾಟ ಸುಮ್ಮನೆ ಮಾಡ್ತಾ ಇರ್ತಾರೆ ಹೋರಾಟ, ಏನು ಪ್ರಯೋಜನ ಆಗಲ್ಲ. ಎಷ್ಟು ಹೋರಾಟಗಳು ನೋಡಿಲ್ಲ ನೀವು ಈ ದೇಶದಲ್ಲಿ, ಎಷ್ಟು ಸ್ಕ್ಯಾಮ್ಗಳು ನೋಡಿಲ್ಲ. ಏನಾಯ್ತು ಬದಲಾವಣೆ? ಕರಪ್ಷನ್ ಅನ್ನೋದೊಂದು ರೀತಿ ಓಪನ್ ಬುಕ್ ಆಗಿದೆ. ನಾನು ಅದಕ್ಕೆ ಹೇಳ್ತೀನಿ, ಇಲ್ಲಿ ನಿಜವಾದ ಸತ್ಯ ತುಂಬ ದೊಡ್ಡವ್ರು ಹೇಳ್ತಾರೆ ಗೊತ್ತಾ. ನೀವು ಅವಧೂತರು ಅಂತ ಹೇಳಿದಾಗ ಅವಧೂತರು ಹೇಳಿದ್ದೆ ಹೇಳ್ತೀನಿ. ಮನುಷ್ಯ ಊರೆಲ್ಲ ಹುಡುಕ್ತಾನಂತೆ, ಏನೋ ಮಾಡಬೇಕು ಅಂತ. ದೇವ್ರು ಎಷ್ಟು ಬುದ್ಧಿವಂತ ಅಂದರೆ ಅವನೊಳಗೆ ಶಕ್ತಿ ಇಟ್ಬಿಟ್ಟಿರ್ತಾನೆ. ಅವ್ನು ಒಳಗಡೆ ಇರೋದು ಗೊತ್ತೇ ಆಗಲ್ಲ, ಅವ್ನು ಊರೆಲ್ಲ ಹುಡುಕ್ತಿರ್ತಾನೆ. ಸ್ವಲ್ಪ ಅದನ್ನು ಕ್ಯಾಮ್ರಾ ತಿರುಗಿಸ್ಕೊಂಡ್ಬಿಟ್ರೆ ನಮ್ಮೊಳಗಡೆ ಎಲ್ಲ ಇರೋದೊಂದು ಗೊತ್ತಾಗ್ಬಿಟ್ರೆ ಸಾಕು ಅಂತ. ಸೊ ಇವತ್ತು ನಾವು ನಾಯಕರ ಹುಡುಕಾಟದಲ್ಲಿದ್ದೀವಿ. ನಾವು ಆ ನಾಯಕ ಬರ್ತಾನೆ, ಇವನೇನೋ ಬಂದು ಬದಲಾವಣೆ. ಇಲ್ಲಪ್ಪ, ನೀ ತಿರುಗಿಸಿ ನೋಡು, ಅವರೊಬ್ಬ ಕ್ಯಾಮ್ರಾಮನ್, ಅವರೊಳಗಡೆ ಒಂದು ನಾಯಕ ಇದ್ದಾನೆ. ನಾನು ಹೇಳಿ ನೀವು ನಾಳೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ, ಚೀಫ್ ಮಿನಿಸ್ಟರ್ ಆಗ್ತೀರಾ, ಬಟ್ ನಿಮ್ಮೊಳಗೆ ಆ ಸೊಲ್ಯೂಷನ್ ಇದೆ, ಒಂದು ವೋಟ್ ಅನ್ನೋದಿದೆ, ನಿಮ್ಮ ವಿಚಾರ ಅನ್ನೋದಿದೆ ನಿಮ್ಮಲ್ಲಿ. ಪ್ರತಿ ಒಬ್ಬರಲ್ಲೂ ಇದೆ ಅದು. ಅದೊಂದು ವೇದಿಕೆ ಅಷ್ಟೇ ಇವಾಗ. ಅದಕ್ಕೆ ಲಕ್ಷಾಂತರ ಜನ ಚೇಂಜ್ ಆಗಿದ್ದಾರೆ. ಲಕ್ಷಾಂತರ ಜನ ಒಬ್ಬೊಬ್ಬರು 100 ಜನ ಟಚ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಪೇಜ್ಗಳು ಮಾಡ್ಕೊಂಡಿದ್ದಾರೆ, ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ನಮ್ಮದೇ ತೆಗೆದು ತೋರಿಸ್ತೀನಿ, ಒಂದು ಗ್ರೂಪಿಂಗ್ ಓಪನ್ ಮಾಡಿದ್ರೆ ಎಂಡ್ಲೆಸ್ ಇದೆ ಅದರಲ್ಲಿ. ಯಾವ್ಯಾವ ಊರುಗಳು, ನನಗೆ ಕೆಲವು ಗೊತ್ತಿಲ್ತಿರೋ ಹಳ್ಳಿಗಳ ಹೆಸರೆಲ್ಲ ಪ್ರಜಾಕೀಯ ಒಬ್ಬ ಒಂದೊಂದರಲ್ಲಿ 100 ಜನ 200 ಜನ 500 ಜನ ಈ ಥರ ಇದ್ದಾರೆ ಗ್ರೂಪ್ಗಳಲ್ಲಿ. ಏನು ಮಾಡ್ತಿಲ್ಲ ಅಷ್ಟೊಂದು ಫ್ಯೂ ಡೇಸಿಂದ ಉಪೇಂದ್ರ ಅವರು? ಎಷ್ಟು ಕಾಲ್ಗಳನ್ನ ಅಟೆಂಡ್ ಮಾಡಿದ್ರಿ? ಎಷ್ಟು ಜನರಿಗೆ ಬೆಡ್ ಕೊಡಿಸೋ ವಿಚಾರ ಆಗಲಿ, ಆಕ್ಸಿಜನು, ವೆಂಟಿಲೇಟ್ರು, ಸಮಸ್ಯೆ ಸಾಂತ್ವನ ಹೇಳುವಂಥ ಕೆಲಸಗಳು, ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಒಳ್ಳೆ ಮಾತು ಕೂಡ ಇಂಪಾರ್ಟೆಂಟ್. ಇಲ್ಲ ಖಂಡಿತ. ನಾನಿರೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಜಾಸ್ತಿ ಜನ ರೀಚ್ ಮಾಡೋಕ್ಕೆ ನನಗೇನು ಅನಿಸಿದೆಯೋ ಅದು ಹೇಳ್ತಾ ಇರ್ತೀನಿ. ಆ್ಯಕ್ಚುಲಿ ಮೊನ್ನೆ ಏನೋ ಕಾಯಿಲೆ ಅನ್ನೋದು ದೇಹಕ್ಕೆ ಬಂದರೂ ಕೂಡ ಅದು ಮನಸ್ಸಿಗೆ ಬರಬಾರ್ದು. ಅದು ದೇಹಕ್ಕೆ ಬಂದಿದ್ದು ಹೊಟ್ಟೋಗುತ್ತೆ, ಮನಸ್ಸಿಗೆ ಬಂದುಬಿಟ್ರೆ ಹೋಗಲ್ಲ ಅದು ಅಂತ. ಅಟ್ಲೀಸ್ಟ್ ಸ್ವಲ್ಪ ಧೈರ್ಯವಾಗಿರಿ, ಅದು ಬರುತ್ತೆ. ಓಕೆ, ದೊಡ್ಡ ಕೋವಿಡ್ ಅಂದ್ಕೊಳ್ಳಿ, ಇವಾಗ ಏನಾಗಿದೆ, ಯಾರೋ ಪಕ್ಕದಲ್ಲಿ ನೋಡ್ತೀವಿ, ಏನು ಅವ್ನು 20 ವರ್ಷಕ್ಕೆ ಹೋಗ್ಬಿಟ್ನಂತೆ ಅಂದ್ಕೊಳ್ಳಿ, ನನಗೆ ಇನ್ನೂ ಟೆನ್ಷನ್. ನಾನು ಇದನ್ನು ನೋಡ್ತೀನಿ, ಒಂದು ಸತಿ 80 ತೋರಿಸಿದ್ರೆ ಒಂದು ಸತಿ 30 ತೋರಿಸ್ತಾ ಇರುತ್ತದು. ಆ ಮಿಷಿನ್ಗಳು ಹೆಂಗಿದ್ದಾವೆ, ಮೊನ್ನೆ ಯಾರೋ ನೋಡಿದ್ರಲ್ಲ, 3 ಇಟ್ಟು ತೋರಿಸಿದ್ರೆ 3 ಬೇರೆ ತೋರಿಸ್ತಾ ಇದೆ ಅದು. 80 ಬಂದ್ಕೊಳ್ಳಿ, ನನಗೆ ಇನ್ನೂ ಟೆನ್ಷನ್ನು. ಆಟೋ ಸಿಗ್ತಿಲ್ಲ, ಯಾವ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲಂತೆ ಅಂದರೆ ಅಕ್ಕಪಕ್ಕದಲ್ಲೋ ಟೆನ್ಷನ್ ಆಗ್ತಾರೆ. ಅವ್ರ ಟೆನ್ಷನ್ನು ನಾನು ಇನ್ನೂ ಟೆನ್ಷನ್ ಆಗ್ತೀನಿ, ಇನ್ನೂ ಉಸಿರು ಕಟ್ಬಿಡುತ್ತೆ ನನಗೆ. ಸೊ ಏನೇಳಿ ಆ ಎಮೋಷನ್ನು ನೆಗೆಟಿವ್ ಆಗ್ಬಿಟ್ರೆ ಭಾಳ ಡೇಂಜರಸ್. ಅದಕ್ಕೆ ಸ್ವಲ್ಪ ಕಾಮ್ ಆಗಿ, ಸ್ವಲ್ಪ ಇದಾಗಿದ್ದು ಏನು ಬೇಕೋ ಅದು ಮಾಡ್ತಾ ಇಲ್ವೋ ಅಂತ ನಾವು ಸರ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಯಾನಿಟೈಸರ್ ವಿಚಾರಕ್ಕೆ ಬಂದಾಗ ಫಸ್ಟ್ ಅಲೆನಲ್ಲಿ ಬೆಳಗಿನ ಸಂಜೆ ಗಂಟ ಸೋಪ್ ಹಾಕಿ ತೊಳೆದ್ವಿ, ಸ್ಯಾನಿಟೈಸರ್ ಹಾಕೊಂಡು ತೊಳೆದ್ವಿ. ಸೊ ಎಲ್ಲೋ ಒಂದು ಕಡೆ ನಾವು ಏನು ಮಾಡಬೇಕು ಎಕ್ಸಾಕ್ಟ್ ಅದು ಮಾಡ್ತಾ ಇಲ್ವಾ ಅಂತ ಎಕ್ಸಾಕ್ಟ್ ಯಾರಿಗೂ ಗೊತ್ತಿಲ್ಲಲ್ಲ. ಈಗ ನೀವೇ ಯೋಚನೆ ಮಾಡಿ, ಕೊರೋನಾ ಫಸ್ಟ್ ಬಂದಾಗ ಇಲ್ಲಿ ಮುಟ್ಟಿದ್ರೆ ಇಲ್ಲಿರುತ್ತಿದ್ದು 8 ಅವರ್ ಅಂದರು ಅಲ್ವಾ. ಇದನ್ನು ಮುಟ್ಟಬಾರ್ದು, ಲಿಫ್ಟೆಲ್ಲ ಮುಟ್ಟಿದ್ರೆ ಅದರಲ್ಲಿ ಬರುತ್ತೆ ಅಂದರು. ಈಗ ಗಾಳಿಲೇ ಓಡಾಡ್ತಿದೆ, ಗಾಳಿಲಿ ಅಂತಾರೆ, ಗಾಳಿಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಪ್ರಾಣಿಗಳಿಗೆ ಬರುತ್ತೆ ಅಂತಾರೆ, ಪ್ರಾಣಿಗಳಿಂದ ಬರುತ್ತೆ ಅಂತಾರೆ. ಏನಂತ ಹೇಳ್ತೀರಾ ನೀವು? ಹೆಂಗೆ ಗುಂಪು ಸೇರಿದ್ರೆ ಬರ್ತಾರೆ ಅನ್ಸುತ್ತೆ, ಮನೇಲಿದ್ದವ್ರಿಗೂ ಬರ್ತಾ ಇದ್ದೀರಿ ಅಂತಾರೆ. ಇಟ್ ಈಸ್ ಎ ಟೋಟಲ್ ಕನ್ಫ್ಯೂಷನ್ ಅದು ಆ್ಯಕ್ಚುಲಿ. ಬಟ್ ಏನು ಮಾಡೋದು, ಈ ಎಷ್ಟೆಲ್ಲ ಕನ್ಫ್ಯೂಷನ್ ಕ್ಲಾರಿಟಿ ಇರೋದೇನೋ ಆದಷ್ಟು ಸ್ವಚ್ಛವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಇದನ್ನು ಫಾಲೋ ಮಾಡ್ತಿದ್ದಾರೆ. ಸೊ ಅದನ್ನು ಏನು ಮಾಡ್ತಾರೆ ಜನ, ಗೌರ್ಮೆಂಟ್ ಎಲ್ಲ ತಜ್ಞರೆಲ್ಲ ಹೇಳಿದ್ದಾರೆ ಈ ಥರ ಅಂತ. ಸೊ ಅದನ್ನು ನಾವು ಫಾಲೋ ಮಾಡ್ತೀವಿ. ಜನ ಬೇಸತ್ತು ಹೋಗಿದ್ದಾರೆ, ಒಂದು ರೀತಿ ಜಿಗುಪ್ಸೆಗಳು ತುತ್ತಾಗಿದ್ದಾರೆ. ಈ ಸರ್ಕಾರ ಸಾವಸೂ ಬೇಡ, ಈ ವೋಟಿಂಗೂ ಬೇಡ ಲೈಫಲ್ಲಿ, ಅಂದರೆ ಅಂಥ ಒಂದು ನಿಲುವಿಗೆ ಬಂದುಬಿಟ್ಟಿದ್ದಾರೆ ಜನ. ಏನು ಹೇಳ್ತೀರಿ ಸರ್ ಅವರೆಲ್ಲರಿಗೂ ಕೂಡ? ತುಂಬ ಜನ ನಾನು ಮಾತಾಡ್ಸೋಕೆ ಕೇಳ್ತಿದ್ದೆ, ಅಯ್ಯೋ ಫೋನ್ ಬಂದರೆ ಭಯ ಆಗುತ್ತೆ, ಯಾವುದು ಮೆಸೇಜ್ ಬಂದರೆ ಭಯ ಆಗುತ್ತೆ, ಫೋನ್ ಮಾಡಿದ್ರೆ ಸಾವು ನೋವು, ಹಾಸ್ಪಿಟ್ಲ್ ಇದ್ದಾರೆ. ಒಂದು ರೀತಿ ಜನರದ ಮೆಂಟಾಲಿಟಿ ಹೆಂಗಾಗಿದೆ ಅಂದರೆ ಕಂಪ್ಲೀಟ್ ಜನರ ಮನಸ್ಥಿತಿ ಇವತ್ತು ಕಂಪ್ಲೀಟ್ ಡೌನ್ ಆಗಿದೆ. ಹೌದು ಸರ್, ಆ್ಯಕ್ಚುಲಿ ಎಕನಾಮಿಕಲಿ ಇದಾಗಿದೆ, ಕೆಲಸಗಳಿಲ್ಲ, ಮಕ್ಕಳುಗಳು ಮನೇಲಿರ್ತಾರೆ, ಪಾಪ 24 ಗಂಟೆ ಓಡಾಡೋದ್ರಿಗೆ ಈ ಒಂದು ಚೇಂಜ್ ಇದು. ಇಲ್ಲೇ ನಾನು ಹೇಳ್ತಿರೋ ತುಂಬ ಟಫ್ ಆಗಿರಿ, ಇಲ್ಲಿ ಧೃತಿಗೆಡಬೇಡಿ. ಕರೆಕ್ಟ್, ಕಷ್ಟಗಳು ಎಲ್ರಿಗೂ ಬರುತ್ತೆ ಅಂದ್ಕೊಳ್ಳಿ. ನಿಮಗಿಂತ ಕಷ್ಟದಲ್ಲಿ ಇನ್ನೊಬ್ಬ ಇದ್ದಾನೆ, ನಿಮ್ಗೆ 2 ಹೊತ್ತು ಊಟ ಸಿಗ್ತಿದೆ ಅಂದರೆ ಒಬ್ಬನಿಗೆ 1 ಹೊತ್ತು ಊಟ ಸಿಗ್ತಿದೆ ಅಂಥವನು ಇದ್ದಾನೆ. ಒಂದು ಸ್ವಲ್ಪ ಹಂಗೆ ಯೋಚನೆ ಮಾಡಿ, ಸ್ವಲ್ಪ ಎಲ್ಲ ಧೈರ್ಯ ಬರುತ್ತೆ. ಮಕ್ಕಳ ಜೊತೆ ಮಿಕ್ಸ್ ಆಗಿ ನಾನು ಅಷ್ಟು ಈಸಿ ಅಂತ ಇವ್ರೇನಪ್ಪ ಕೂತ್ಕೊಂಡು ಹೇಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಎಲ್ರಿಗೂ ತೊಂದರೆ ಇದೆ. ಈಗ ನಾವು ಕೂಡ ಊರೆಲ್ಲ ಓಡಾಡಿ ಶೂಟಿಂಗ್ ಮಾಡಿ ಒಂದು ಕಡೆ ಬ್ಲಾಕ್ ಆಗ್ಬಿಟ್ಟಿದ್ವಿ ನಾವು. ಏನೇಳಿ ದುಡ್ಡು ಇನ್ವೆಸ್ಟ್ಗಳಾಗಿದೆ, ಆ ಪಿಕ್ಚರ್ ಯಾವ ರಿಲೀಸ್ ಆಗಿದೆ ಗೊತ್ತಿಲ್ಲ.
ಎಲ್ಲ ಎವ್ರಿಬಡಿ ಶಿಪ್ಗೆ ಏನೋ ದೊಡ್ಡವ್ರಿಗೆ ದೊಡ್ಡ ಪ್ರಾಬ್ಲಮ್ಮು, ಚಿಕ್ಕವ್ರಿಗೆ ಚಿಕ್ಕ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಸೊ ಅದನ್ನ ಇವಾಗ ನಾವು ಪ್ರಾಬ್ಲಮ್ ಸಾಲ್ವ್ ಕೂಡ ಸಮಸ್ಯೆಯಲ್ಲೇ ಈಗಲೂ ಇದೀರಿ. ಇಲ್ಲ ಖಂಡಿತ 2 ವರ್ಷದಿಂದ ನನಗೆ ಏನು 2 ವರ್ಷದಿಂದ ಹಿಂಗೆ ಕೂತೀವಲ್ಲ ನಾವು ಕೂಡ ಎಲ್ಲ ಅಲ್ಲಿ ಔಟ್ಫ್ಲೋ ಮಾತ್ರ ಇದೆ, ಇನ್ಫ್ಲೋ ಯಾವುದೂ ಇಲ್ಲ. ಹಂಗೆ ಎಲ್ಲರದ್ದು ಜೀವನದೂ ಹಂಗೆ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾವು ಒಂದು ಸ್ವಲ್ಪ ಒಳ್ಳೆ ಇದು ತಗೊಂಡು ಧೈರ್ಯ ತೊಗೊಂಡು ಇಲ್ಲ ಆಗುತ್ತೆ, ಹೋಪ್ಸ್ ಕಳ್ಕೊಬಾರ್ದಲ್ಲ ನಾವು, ಇಲ್ಲ ಮುಂದೆ ಚೆನ್ನಾಗಾಗುತ್ತೆ, ಮುಂದೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಎಂತ ಒಂದು ಸಂದರ್ಭದಲ್ಲಿ ಇದೀವಿ ಅಂದರೆ ಸರ್, ಪಾಲಿಸಿ ಮೇಕರ್ಗಳಾಗಲಿ ಅಥವಾ ಮುಂಬರುವಂಥ ಒಂದು ಯಾವುದೋ ಒಂದು ದೊಡ್ಡ ಒಂದು ಸಮಸ್ಯೆಗೆ ಪರಿಹಾರ ಹುಡ್ಕೋ ಮೊದಲು 3 ನೆಲೆ ಬರುತ್ತಂತೆ. ಅಂದರೆ ಇವರು ಒಂದು ರೀತಿ ಹಬ್ಬ ಬರುತ್ತೆ ಅಥವಾ ನೆಕ್ಸ್ಟ್ ಏನೋ ಇನ್ನೊಂದು ಆ ರೀತಿ ಸರ್ಕಾರದವರು ಅಥವಾ ನಮ್ಮನ್ನು ಆಳುವಂಥ ನಾಯಕರುಗಳು ಅಥವಾ ಪಾಲಿಸಿ ಮೇಕರ್ಗಳು 3 ನೆಲೆ ಬರುತ್ತೆ, ಅದು ಮಕ್ಕಳನ್ನ ಕಾಡುತ್ತೆ, ಮಕ್ಕಳನ್ನ ಅಟ್ಯಾಕ್ ಮಾಡುತ್ತೆ. ಏನು ಮೆಸೇಜ್ ಪಾಸ್ ಮಾಡ್ತಾರೆ, ಯಾವ ರೀತಿ ಮೆಂಟಾಲಿಟಿ ಇರುತ್ತೆ ಪೋಷಕರದು, ತುಂಬ ಜನ ಮಾತಾಡಿಸ್ತಿಲ್ಲ. ಇದನ್ನೇ ನೀವು ಇನ್ನೊಂದು ರೀತಿ ಯೋಚನೆ ಮಾಡಿ, ನೆಗೆಟಿವ್ ಎಲ್ಲ ಮಾತಾಡಿದ್ವಿ, ಓಕೆನಾ, ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಓಕೆನಾ. ಈ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಇಲ್ಲಿರೋರು ಏನೋ ಗಂಡ ಹೆಂಡತಿ ಇಬ್ರು ದುಡಿಯೋರು, ದುಡ್ದು ಬಾಡಿಗೆ ಕಟ್ಟಿ ಸ್ಕೂಲಿಗೆ ಕಟ್ಟಿ ಏನು ಬರೀ ದುಡಿಯೋದೇ, ಅವ್ರು ಒಂದ್ಸತಿ ನಿಂತು ನೋಡೇ ಇಲ್ಲ. ದುಡಿಮೆ ಇತ್ತು, ಕಾಲ ಹೋಗ್ತಾ ಇತ್ತು, ಮಗನ ತೊಗೊಂಡೋಗಿ ಅದು ಕಿಂಡರ್ ಗಾರ್ಡನ್ ಹಾಕೋರು, ಆಮೇಲೆ ಸ್ಕೂಲ್ಗೆ ಹಾಕೋರು, ವಾಪಸ್ ಬರ್ತೀವಿ ಹೆಂಗೋ ಮಾಡಿ ಕೆಲಸ ಮಾಡಿ ಮುಗಿಸಿ ಮತ್ತೆ ಮಾರನೇ ದಿನ ಇಬ್ಬರು ಕೆಲಸಕ್ಕೆ ಹೋಗೋದು, ಆ ಮಗನ ತೊಗೊಂಡು ಸ್ಕೂಲಿಗೆ ಬಿಡೋದು. ಈಗೆಲ್ಲ ಒಂದು ಕಡೆ ಬ್ರೇಕ್ ಆಗಿದೆ ಅಂದ್ಕೊಳ್ಳಿ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಸುಮ್ಮನೆ ನನಗಿಷ್ಟು ಖರ್ಚಿಗೇನೋ ನನಗಂತ ದುಡಿಮೆ ಇಲ್ಲ, ನಾನು ಬಾಡಿಗೆ ಕಟ್ಟೋಕ್ಕಾಗಲ್ಲ, ಬೆಟ್ರ್ ಹಳ್ಳಿಗೆ ಹೋಗ್ಬೋಣ, ಕಡಿಮೆ ಆಗುತ್ತೆ, ಅಲ್ಲಿ ಒಬ್ಬರೇ ಸಂಪಾದನೆ ಮಾಡಿ ಸಾಕು. ಇನ್ನೊಂದು ಯೋಚನೆ ಮಾಡಿ, ಒಂದು ಇದರಿಂದ ಒಂದು ಒಳ್ಳೆ ಅಟ್ಮಾಸ್ಫಿಯರಿಗೆ ಶಿಫ್ಟ್ ಆದ್ರೆ, ಬೈಕೊಂಡೇ ಶಿಫ್ಟ್ ಆಗಿರ್ಬೋದು ಅವರು, ಬಟ್ ಒಳ್ಳೆ ಅಟ್ಮಾಸ್ ಶಿಫ್ಟ್ ಆದ್ರೆ ಏನು ಹೇಳಿ. ಒಂದು ನಿಜ ಹೇಳಬೇಕಂದ್ರೆ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ಗಾಡ್ ಹ್ಯಾಸ್ ಗಿವನ್ ಎನಫ್ ಫಾರ್ ಎವ್ರಿಬಡಿ ನೀಡ್ಸ್, ಹಿ ಹ್ಯಾಸ್ ನಾಟ್ ಗಿವನ್ ಎನಿಥಿಂಗ್ ಫಾರ್ ಗ್ರೀಡ್ ಅಂತ. ಕರೆಕ್ಟ್ ಇದೆ ಅಲ್ವಾ? ಆ ಥರ ಯೋಚನೆ ಮಾಡಿ, ಒಂದು ಊಟ, ಒಂದು ಇದು ದೇವ್ರು ಒಳ್ಳೆ ಗಾಳಿ, ಮನೆ ಬಾಡಿಗೆ ಇರೋದಿಲ್ಲ, ಒಳ್ಳೆ ಊಟ. ಹೇಳಿ, ಒಂದು ನಾವೇ ಚಿಕ್ಕ ಹುಡುಗರಿದ್ದಾಗ ನನಗೆ 2-3 ಬಟ್ಟೆ ಬಿಟ್ರೆ ಒಂದು ಬಟ್ಟೆ ಹರಿದು ಹೋದ್ರೆ ಹೊಲ್ಕೊಂಡು ಹಾಕೊಂಡು ಹೋಗ್ತಿದ್ವಿ. ಸ್ಕೂಲ್ಗೆ ಹೋದ್ರೆ ಅದಕ್ಕೆಲ್ಲ ಪೋಸ್ಟ್ ಅಂತ ಹಿಂಗೆಲ್ಲ ಪೇಪರ್ ಹಾಕೋರು ಹುಡುಗರು, ರೇಕ್ಸೋರು, ಎಲ್ಲ ಹರಿದೋಗ್ಬಿಟ್ರೆ ಜಾರಬಂಡಿ ಆಡ್ಬೋಣ ಅಂತ ಮನೇಲಿ ಬೈಯೋರು. ಅದನ್ನು ಹೊಲ್ದು ಕೊಡೋದು, ಆ ಹೊಲ್ದು ಅದು ಚಡ್ಡಿಗಿನ್ನ ಜಾಸ್ತಿ ದಾರ ಇರೋದು. ಅಂದರೆ 2 ಬಟ್ಟೆನ ನಾವು ಬದುಕಿದ್ವಾ, ಒಂದು ಬಟ್ಟೆನ ಇನ್ನೂ ಐರನ್ ಇರಲಿಲ್ಲ, ಮಡಚಿ ತಲೆ ಬುಡದಲ್ಲಿ ಇಟ್ಕೊಳ್ಳೋದು ಐರನ್ ಆಗೋದಕ್ಕೆ, ನೆಕ್ಸ್ಟ್ ಅದನ್ನು ಹಾಕ್ಕೊಂಡು ಹೋಗೋದು, ಮತ್ತೊಂದು ಬಟ್ಟೆ ರೆಡಿ ಮಾಡಿ ಇಟ್ಕೊಳ್ಳೋದು. ಇವತ್ತು ಯಾರಿಗಿದೆ ಆ ಥರ ಹೇಳಿ? ಒಬ್ಬೊಬ್ರಿಗೆ 10, 20 ಅವ್ರಿಗೆ. ದಿಸ್ ಇಸ್ ರೈಟ್ ಟೈಮ್ ಟು ನಿಮ್ಮ ಊರುಗಳಿಗೆ ಹೋಗಿ, ನಿಮ್ಮ ಭೂಮಿ, ಒಂದು ಬದಲಾವಣೆಗೆ ಹೊಂದ್ಕೊಳ್ಳಿ. ನಾನು ಹೇಳಿದ್ದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಕೆ ಒಂದು ಕಾಲ ಇತ್ತು, ಇವಾಗ ಪ್ರಾಬ್ಲಮೇ ಸೊಲ್ಯೂಷನ್. ಇವಾಗ ಹಂಗೆ ಯೋಚನೆ ಮಾಡಿ, ಆಪ್ಷನ್ಸ್ ಇದೆ, ನಮ್ಮ ಹತ್ರ ಆಪ್ಷನ್ಸ್ ಇದೆ. ಅದು ನಾವು ನನ್ನ ಮೈಂಡ್ ನಾನು ಚೇಂಜ್ ಮಾಡ್ಕೊಬೇಕು. ನಾನೊಂದು ಸ್ವಲ್ಪ ಇದಾಗಿ ಏನೋ ಒಂದು ಸ್ವಲ್ಪ ಎಲ್ಲ ಹೌದು, ಇಷ್ಟು ವರ್ಷ ಬೇರೆ ಥರ ಜಗತ್ತು ನೋಡಿದೆ ನಾನು, ಇವಾಗ ನಾನು ಓಕೆ, ನಾನು ಬೇರೆ ಥರ ನೋಡ್ತೀನಿ. ನಾನು ಲೆಟಸ್ ಆ್ಯಕ್ಚುಲಿ ಬಿ ವಿತ್ ಮೈ ಸೆಲ್ಫ್. ಈಗ ಪ್ರಾಬ್ಲಮ್ ಆಗಿರೋದು ಊಟಕ್ಕಿಂತ ಜಾಸ್ತಿ ಮೆಂಟಲ್ ಟೆನ್ಷನ್ಗೆ ತುಂಬ ಜನ ಸರ್ ಮಾನಸಿಕವಾಗಿ ತುಂಬ ಜನ ಕುಗ್ಗು ಹೋಗಿದ್ದಾರೆ. ಕೆಲಸ ಇಲ್ಲ, ದುಡ್ಡಿಲ್ಲ, ಸಾಲದವ್ರ ಕಾಟ, ಬ್ಯಾಂಕ್ ಲೋನ್ ಕಟ್ಟಬೇಕು, ಮಕ್ಕಳ ಭವಿಷ್ಯ ಹೇಗೆ, ಅದೇ ನೋಡಿ, ಕೆಟ್ಟ ಆಲೋಚನೆ ಬರುತ್ತೆ ಈಗ. ಹೌದೌದು, ದಯವಿಟ್ಟು ಅದೇ ಹೇಳ್ತೀರಿ. ಸಾಲಗಾರರು ಕೂಡ ಎಷ್ಟೋ ಜನ ಸಾಲ ಕೊಟ್ಟರು, ಇವಾಗ ಹೆಂಗೆ ಸರ್ ಕೇಳೋದು ಅಂತಿದ್ದಾರೆ. ಸರ್ ಕೇಳಿದ್ರು ಏನೂ ಬರಲ್ಲ ಸರ್, ಆದರೂ ಕೇಳ್ತಾ ಇರ್ತೀವಿ ಅಂತ. ಈಗ ಯಾರು ಪ್ರೆಷರ್ ಮಾಡೋ ಪರಿಸ್ಥಿತಿಲೂ ಇಲ್ಲ, ಕೊಡೋ ಪರಿಸ್ಥಿತಿಲೂ ಇಲ್ಲ. ಬಾಡಿಗೆಯವರು ಅರ್ಧಕ್ಕರ್ಧ ಕಡಿಮೆ ಮಾಡ್ಕೊಂಡಿದ್ದಾರೆ. ಅಂಗಡಿಯವ್ರು ನೀನು ನಡ್ಸ್ಕೊಂಡು ಹೋಗಪ್ಪ, ನೋಡೋಣ ಚೆನ್ನಾಗಾದ್ರ ಮೇಲೆ ನೀನು ಕೊಡುವಂತೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಎಲ್ಲರೂ ಒಂದು ಬದಲಾವಣೆ ಮಾಡ್ಕೊತಿದಾರಲ್ವ. ಸೊ ನಾವು ಈ ಬದಲಾವಣೆಯಲ್ಲಿ ಪಾತ್ರ ಆಗಬೇಕಷ್ಟೇ ಹೊರತು ಇದನ್ನು ಎಗನೆಸ್ಟ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿ ಸರಿ ಇಲ್ಲ, ಇದು ಏನು ಹಿಂಗಿದ್ದು, ನಾನು ಹಿಂಗಿದ್ದೆ ಅಲ್ಲ. ಅದು ನಾವು ಈ ಸಂದರ್ಭದಲ್ಲಿ ಯಾರನ್ನ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ನಾವೇ ಜವಾಬ್ದಾರ ಅಷ್ಟೇ. ಇನ್ನು ಮುಂದಾರ ನಾವು ಹುಷಾರಾಗ್ಬಿಟ್ಟು ನಾವು ಇನ್ನು ಮುಂದೆ ಈ ಥರ ಪರಿಸ್ಥಿತಿ ಬರಲ್ಲ ನೋಡಿ. ನನ್ನ ಪ್ರಕಾರ ಹೇಳ್ತೀನಿ, ಖಂಡಿತ ಒಳ್ಳೆ ಕಾಲ ಬರುತ್ತೆ, ಖಂಡಿತ ಅದ್ಭುತವಾದಂಥ ಒಂದು ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮ್ ಬರುತ್ತೆ, ಟೆಕ್ನಾಲಜಿ ಡ್ರಿವನ್ ಪ್ರಪಂಚ ಆಗುತ್ತೆ. ನಿಜ ಹೇಳ್ತೀನಿ, ನಿಜವಾಗ್ಲೂ ಈ ಪೊಲ್ಯೂಷನ್ಗಳು ಕಡಿಮೆ ಆಗುತ್ತೆ, ಏನೇಳಿ ಪ್ರಕೃತಿ ಉಳಿತದೆ, ಆಮೇಲೆ ಎಲ್ಲದರಲ್ಲಿ ಪಾರದರ್ಶಕತೆ ಬರುತ್ತೆ. ಹಿಂದಿನ ಥರ ಏನೋ ಖರ್ಚು ಮಾಡಿ ಅದು ಚಿಂದಿ ಉಡಾಯಿಸಿ ಅದಿರಲ್ಲ, ಎಲ್ಲದರಲ್ಲೂ ಡೀಸೆನ್ಸಿ ಬರುತ್ತೆ, ಎಲ್ಲದರಲ್ಲೂ ವಿಚಾರವಂತರಾಗ್ತಾರೆ. ಖಂಡಿತ ಆಗುತ್ತೆ, ಇದು ಬದಲಾವಣೆಯ ಪರ್ವಕಾಲ ಇದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ರೀತಿ ಪಾಸಿಟಿವ್ ವೈಬ್ಸ್ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ. ಇನ್ಫ್ಯಾಕ್ಟ್ ನಾನು ಕೂಡ ಬೆಳಿಗ್ಗಿಂದ ರಾತ್ರಿವರೆಗೂ ಯಾವುದೇ ಟಿ ವಿ ನೋಡಲಿ, ನಮ್ಮ ಕೆಲಸನೇ ಅದು ವೃತ್ತಿ ಲೈಫು, ಸಾವು ನೋವು ನೋಡಿ ಕೇಳಿ ನಾವು ಕೂಡ ಒಂದು ರೀತಿ ಡಿಪ್ರೆಷನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತಾಡಿ ಒಂದಷ್ಟು ಪಾಸಿಟಿವ್ ವೈಬ್ಸ್ ಪಾಸ್ ಆಗಿದೆ. ಥ್ಯಾಂಕ್ ಯು.